ಹೆಂಗಲ್ರೇ ಬಾ ಹಿಂಗ ಕೊಡಲಿ ಮಸದೀವ್ನಿ ತಪ್ಪಲ ಕಡಿಬಾರ್ಕು ಅಂತ ಮರ ಹುಡುಕ್ತಾ ಬಂದ್ರ ಮಾವಿನ ಮರವೇ ಕಾಣಿಸ್ತಾ ಐತಿ. ತೊಪ್ಪಲನು ಆತು, ಒಣಗಿದ ಕಟ್ಟಿಗೆನೂ ಆತ. ತಡಪಡ ಮಾಡಕ್ಕಿಲ್ಲ, ಕಂಬಳಿ ಓಟ್ ಮರದ ಬುಡ್ಡಾಗ ಇಟ್ಟ ಮರ ಹೊತ್ತಿ ಕಡ್ದೇ ಬಿಡ್ತೀವಿ ನೋಡಾಕ ಹಂಗಾರ. ಕಡಿದರೆ ಬಿದ್ದು ಸಾಯುವ ಕೇಳು ನೀನು, ಕಡಿದರೆ ಬಿದ್ದು ಸಾಯುವ ಕೇಳು ನೀನು, ಒಡಮಿಡಿದರೆ ಏನೋ ಬೇಳುವೆ ನಾನು. ಮರದ ತೊಂಗಿಯನ್ನು ಏರಿದ್ದಾನೆ, ಬುಡ ಕಡಿತಾ ಇದ್ದಾನೆ, ಕೆಳಗೆ ಬೀಳ್ತಾನೆ, ಸಾಯ್ತಾನೆ, ನಮಗೆ ಕಲ್ಪನೆ ಇಲ್ಲ. ನಿಲ್ಲಿಸು ನಿಲ್ಲಿಸು, ಮರ ಬೀಳ್ತದೆ, ಸಾಯ್ತೀಯ ಎತ್ತ ಇಲ್ಲಿ, ಮರ ಕಡಿಬೇಡ. ಮಳ್ಳ ಕೊಂಬೆಯು ಬೀರ್ತೈತ ನನ್ನ ಮ್ಯಾಗೆ, ಮಳ್ಳ ಕೊಂಬೆಯು ಬೀರ್ತೈತ ನನ್ನ ಮ್ಯಾಗೆ, ನಾನು ಈಗ ಮರದ ಮ್ಯಾಗೆ. ಮಳ್ಳ ಈ ಕೊಂಬೆ ಕಡ್ದ ಆ ಕೊಂಬಿ ನನ್ನ ಮ್ಯಾಕೆ ಬೀಳ್ತಾ ಇತ್ತ, ನಿನ್ನ ಮ್ಯಾಕೆ ಬೀಳ್ತಾ ಇತ್ತ. ಈ ನಾನವನಿ ಮರದ ಮ್ಯಾಕೆ, ನೀನವನಿ ಮರದ ಕೆಳಕ್ಕೆ. ಕೊಂಬಿ ಕಡ್ದ್ರ ಕೊಂಬಿ ಬಂದ್ ನಿನ್ ತಲೆ ಮ್ಯಾಕ್ ಬೀಳ್ಕತ್ತೈತಿ. ನಾನು ಸಾಣೆ ಅವನಿ. ಏ ಮುಳ್ಳ, ಶತದಡ್ಡ ಶತಮೂರ್ಖ, ದೂರಾಗ ಎಲ್ಲಿ ನಿಮ್ಮೂರು ಯಾಕಿಲ್ಲಿ ಬಂದಿಗೆಯ, ಎಲ್ಲಿ ನಿಮ್ಮೂರು ಯಾಕಿಲ್ಲಿ ಬಂದಿಗೆಯ, ಎಲ್ಲ ಬೆಳಿದ ನಿನಗಿವೆ ಉಡುಗೊರೆಯ, ಎಲ್ಲ ಬೆಳಿದರೆ ನಿನಗಿವೆ ಉಡುಗೊರೆಯ. ಎಷ್ಟರ ನಿನ್ನ ಸಂಬಂಧವಾಗಿ ನನಗೆ ಯಾಕೋ ಕುತೂಹಲ, ನಿನ್ನ ಸಂಬಂಧವಾಗಿ ಎಲ್ಲ ಕೇಳಬೇಕೆಂದು. ನಿನ್ನ ಊರು ಯಾವ್ದಾ? ಊರು ಓಡ್ ತಡಿ, ಮರ ಕಡ್ದು ಕೆಳಕ್ ಬಂದ ಮ್ಯಾಕೆ ಹೇಳ್ತೀನಿ. ನಿನ್ನ ಊರು ಯಾವ್ದಾ? ತಡಿ ತಡಿ, ನಿನ್ನ ಊರು ಓಟಿ ಮರ ಕಡಿ ಊರು ಎಲ್ಲಿದ್ಯಾ? ಹೆಸರು ಹೇಳಕ್ಕೆ ಬೇಡ, ತಡಿಯಪ್ಪ ಹೋಗಿ ಬಂದ್ ನೋಡ್ತೀವಿ. ಏನಂದೆ? ನಿನ್ನ ಊರು ಮೂರಿಲ್ಲ ಎರಡೆತ್ತು ಒಂದ್ ಕ್ವಾಡ, ಮೂರಿಲ್ಲ ಎರಡೆ ಒಂದೆತ್ತು ಒಂದ್ ಕ್ವಾಡ, ಮಾರಿಲ್ವ ಎರಡೆತ್ತು ಒಂದ್ ಕ್ವಾಡ, ಎರಡೆತ್ತು ಒಂದ್ ಕ್ವಾಡ, ಎರಡೆತ್ತು ಒಂದ್ ಕ್ವಾಡ, ಮಾರಿಲ್ವ ಕೊಂಡಿಲ್ವ ವಾಲೈತಿ ನಂದು, ಮಾರಿಲ್ವ ಕೊಂಡಿಲ್ವ ವಾಲೈತಿ ನಂದು. ಊರು ಮೂರಿಲ್ಲ, ಮೂರ ಮೊದಲು ಒಂದ್ ಕಾಲದಾಗ ಇತ್ತ. ಈಗೇನ್ ಮಾಡೋಣ? ನಮ್ಮ ಮೊನ್ನೆ ಅಲ್ಲ ವರ್ಷ ನಮ್ಮ ಹುಲಿಯಪ್ಪಣ್ಣ ಬಂದು ಒಂದ್ ಕ್ವಾಣ ಹೇಳ್ಕೊಂಡು ಹೋಗ್ಬಿಟ್ಟವನೆ. ಈಗ ಇದ್ದಿದ್ದು ಎರಡೇ, ಒಂದ್ ಎತ್ತು ಒಂದ್ ಕ್ವಾಣ, ಹಂಗ ಮೂರಿಲ್ಲ ಎರಡೇ ಐತಿ. ಏನ ವಾ, ನೀನು ಏನೆಂಬುದು ಚೆನ್ನಾಗಿ ನಮ್ಗೆ ಅರ್ಥವಾಗ್ತಾ ಐತಿ. ನೀನ್ ನನಗೆ ಬೇಕು. ನಾನು ಹೇಳಿದಾಗ ನೀನು ಕೇಳಿದ್ರೆ ಒಳ್ಳೆ ಉಡುಗೊರೆ ಕೊಡ್ತೇನೆ. ಉಡುಗೊರೆ ಉಡುಗೊರೆ ಅಂದ್ರೆ ಏನೋ ಯಪ್ಪ? ಅದು ಬಹುಮಾನ. ಓ ಬಹುನಾಮ, ನಮ್ಗೆ ಬಹುನಾಮ ಅಲ್ವಾ ಬಹುಮಾನ. ಅದಾದ್ರೂ ಕೊಡ್ತಾನೆ. ಒಂದು ಯೋಗ್ಯ ರೀತಿಯ ಸನ್ಮಾನ. ಏನ ಅಂತ ಮಾನ ಹೇಳ್ತದಲ್ಲ. ಒಟ್ಟಾಡಿ ನಾನು ತೊಪ್ಲ ಕಡ್ದು ತೊಪ್ಲ ಕಡ್ದು ನಿನ್ನನ್ನು ನಾನು ಕೇಳ್ತಾ ಇದ್ದದ್ದು ಏನು? ಏನ ನಿನ್ನ ಊರು ಯಾವುದು ಅಂತ ಮೊದಲಾಗಿ ಕೇಳಿದ್ದು. ಊರ ಮತ್ತೆ ಎಲ್ಲಿಯವ? ನಾನು ನಮ್ಮ ಊರ, ನನ್ನ ಹೆಸರು ಬೇಕನ? ಹೌದು. ಇದ ನೀನ ಇವಲ್ಲನ? ಯಾರು? ಇದ ಮಂಕ್ರಿಯಪ್ಪ? ಮಂಕ್ರಿ ಅಲ್ವಾ, ಮಂತ್ರಿ. ಈ ರಾಜ್ಯದ ಪ್ರಧಾನ ಮಂತ್ರಿ ನಾನು. ಮಂತ್ರಿ. ಅದು ಹೋದ ವರ್ಷ ನಮ್ಮ ಹಬ್ಬದಾಗ ನಮ್ಮ ಕಾಲಡಿ ನುಸುಳಿ ಹೋದವನ. ಬಾಸ್ಬಿಟ್ಟು ಏನದು? ನೀನ ಅಲ್ಲನ?
ನಿನ್ನ ಕಾಲಕ್ಕಾಗಿ ನಾನು ಹೋದವನ ಅದೇ ಆಗೋದು. ನಮ್ಮ ಗೌಡ್ರು ಹೇಳಿದ್ರು ಮಂಕ್ರಿಯಪ್ಪ ನಮ್ಮ ಮಹಾರಾಜರೆಲ್ಲ ಬರ್ತವ್ರೆ, ಆಗಟ್ಟು ಬೇಗ ತೋರಣ ಕಟ್ಟಬೇಕು ಅಂತ ಹೇಳಿದ್ರ. ನಾನ್ ತೋರಣ ಕಟ್ತಾ ಕಟ್ತಾ ಅವನಿ ನೀವು ಮಂಕ್ರಿಯಪ್ಪನವರು ಮಹಾರಾಜರು ನನ್ ಕಾಲಡಿ ಹಿಂಗ್ ನುಸುಲಿ ಹೋಗಿವ್ರಿ. ಅಲ್ಲ ಹೌದೌದು ನಿನ್ನ ಊರಲ್ಲಿ ನನ್ನ ನೂರಲ್ಲ ಊರು ಊರು ಊರ ಕೋಳೂರು ಅಂತ ಕೋಳೂರು 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 ಇಲ್ಲಿಂದ 3 ತಾವ ಆಚೆ ಐತಿ. 3 ತಾವ 3 ಕೂ 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 ಹಾಕ್ಬೇಕು ಯಪ್ಪ. ಓ ಆಗತ್ತೆ. ಈಗ ಒಂದು ಕೂ ಹಾಕಿ ಅದ್ರ ಮುನ್ನಿತ್ತು ಮತ್ತೊಂದು ಕೂ ಹಾಕಿ ಅದ್ರ ಮುನ್ನಿತ್ತು ಮತ್ತೊಂದು ಕೂ ಹಾಕಿದ್ರ ಒಂದ್ ದೊಡ್ಡ ಕಾಡೈತಿ. ಆ ಕಾಡು ದಾಟಿ ಆಮ್ಯಾಕ ಒಂದು ತೋಡ್ ದಾಟಿ ಒಂದು ಬೈಲಾ ದಾಟಿ ಹೋಗಿ ಹಂಗೆ ನಮ್ ಕುರುಬರು ಕೇರಿ ಸಿಕ್ತೈತಿ. ಅದಕ್ಕೆ ಕೋಳೂರು ಅಂತ ಹೇಳ್ತಾವ್ರಿ. ಆ ಕೋಳೂರಾಗ ನೀನು ಕಾಳ ಅಂತವ್ರ. ಏನು ಕಾಳ ಕಾಳ ಅಂತವ್ರಿ. ಕಾಳ ಅಂದ್ರೆ ನಾನೇ. ನೀನು ಸ್ವಲ್ಪ ಪ್ರಚಾರದಲ್ಲಿ ಇದ್ದೀಯ. ಹೌದನ? ನಮ್ಮ ಕಿವಿಗೆ ಬಂದು ಮುಟ್ಟಿದ ಒಬ್ಬ ಇದ್ದಾರೆ ಎಂದು ನೋಡಿಲ್ಲವಾಗಿತ್ತು. ಅಲ್ಲ ನಿನ್ನ ಮನೆ ಐತಿ. ಮನೆ ಒಂದ್ ಸಣ್ಣದ ಐತಿ. ಅಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲ. ಯಾರು ಇಲ್ಲ. ಅಪ್ಪ ಅಮ್ಮ ಇಲ್ಲ. ನಿನಗೆ ಮದುವೆ ಆಗಿದೆಯಾ? ಏನೋ ಹಾಗೆ ಏನಾಯ್ತಾ? ಏನಂದ್ರಿ ಮಂಕ್ರಿಯಪ್ಪನವ್ರ? ನಿನಗೆ ಮದುವೆ ಆಗಿದೆಯಾ? ಮದುವೆ ಆಗ್ಲಿಲ್ಲ. ಆಗ್ಲಿಲ್ಲ? ಮತ್ತೆ ಯಾಕೋ ಈ ನಾಚಿಕೆ ಲಜ್ಜೆ ಆಗದೆ ಹೋದ್ರು ಮದುವೆ ಆದಂಗ. ಹಂಗೆ ಅದ್ಯಾಕೋ? ನಮ್ ಗೌಡ್ರು ಹೇಳವ್ರೆ ಈ ಬರೋ ವಾರದಾಗ ಮಗನಿ ಈ ಸಂಕ್ರಪ್ಪನ್ ಜಾತ್ರೆ ಐತಿ. ಸಂಕ್ರಪ್ಪನ್ ಜಾತ್ರೆ. ಶಂಕರಪ್ಪ ಈಶ್ವರಪ್ಪ. ಓಹೋ ಪರಮೇಶ್ವರ. ಈಶ್ವರಪ್ಪನ್ ಜಾತ್ರೆ ಮಾರನೇ ದಿನ ಮಗನ ನಿನಗೊಂದು ಮದುವೆ ಮಾಡಿಸ್ತಾನೆ ಅಂದವ್ರೆ. ಗೌಡ್ರು ಮದುವೆ ಮಾಡಿಸ್ತೇನೆ ಅಂತ ಹೇಳಿದ ಮೇಲೆ ಮದುವೆ ಆದಂಗೆ. ಹುಚ್ಚಪ್ಪ, ಆ ಗೌಡ್ನ ನಂಬ್ತೀಯ ನೀನು? ಮಾತಾಡುತ್ತಾರೆ ಸಮಾಧಾನಕ್ಕಾಗಿ. ನಿನಗೆ ಖಂಡಿತ ಮದುವೆ ಮಾಡಿಸುವ ಹಾಗಿಲ್ಲ. ನಿನಗೆ ವರ್ಷ ಎಷ್ಟು ನಿನಗೆ ಅರ್ಥ ಆಗಿದೆಯಾ? ನಿನಗೆ ನಮ್ಮ ಅಜ್ಜಿ ಹೇಳ್ತಿತ್ರಿ. ನಮ್ಗ ಅಪ್ಪ ಅಮ್ಮ ಯಾರಿಲ್ರಿ, ನಮ್ಗ ಅಜ್ಜಿ ಐತ್ರಿ. ಅಜ್ಜಿ ಹೇಳೈತ್ರಿ, ಓದ್ ಉಣಿಮೀಗ ಮಗನ ನಿನಗ 26 ಕಳೆದ 27 ತುಳಿದಿದೀಯ ನೀನ ಅಂತ. ತುಳಿದ್ದ? ಹಿಂಗ 26 ಕಳೆದ 27 ತುಳಿಯೋದ ಯಪ್ಪ. ಅಡಿಯಲ್ಲಿ ಕಾಲಿಟ್ಟಿದ್ದೀಯ. ಭಾಷೆ ಬರೋದಿಲ್ಲ. ಅಲ್ಲ ನಿನಗೆ ನಾನೇ ಮದುವೆ ಮಾಡಿಸ್ತೇನೆ. ಹೇಗೆ? ಯಾರ ಉಳಿದವರ ಹಾಗೆ ನಾನಲ್ಲ. ಮಾತಾಡಿದ ಮೇಲೆ ಮುಗಿದ ಹೋಯ್ತು. ನೀನ್ ಮಾತಾಡಿದ ಮದುವೆ ಮಾಡ್ತಾ ನಮ್ಮ ಗೌಡ್ರ ಹೇಳಿದೇನು? ಮದುವೆ ಮಾಡಿಸುತ್ತೇನೆ. 3 ವರ್ಷ ಆದ್ರೆ ಅಪ್ಪ ಹೇಳ ಮದುವೆ ಮಾಡಿಸ್ತೀನಿ ಈಶ್ವರಪ್ಪನ ಜಾತ್ರೆ ಕಳೆದ ಮ್ಯಾಕಂತವ್ರೆ. ನಾನ್ ಹಾಗಲ್ಲ. ನಾಡ್ದೇನೆ ನಿನಗೆ ಮದ್ವೆ. ನಾಳೆ ಅಲ್ಲ ನಾಡುದು. ಸೂರ್ಯ ಉದಯ ಆದ್ಮಾಕ ನನ್ ಮದುವೆ ಆದ. ಮತ್ತೆ ನಾನು ಮದುವೆ ಆಗ ಹುಡುಗಿ ಹಂಗಿರ್ಬಾರ್ದೇ ಅಪ್ಪ. ಚಿನ್ಮಿಣಿಕಿ ಹುಡುಗಿ ಇರ್ಬೇಕ್ರಿ. ಚಿನ್ಮಿಣಿಕಿ ಎಂತ ಚಿನ್ಮಿಣಿಕೆ? ಈ ಮಿರಿ ಒಳಿಬೇಕ್ರಿ. ಈ ತಾಮ್ರ ಪಾತ್ರಕ್ಕೆ ಹುಳಿ ಹಾಕಿ ತಿಕ್ಕದ್ರೆ ಹೆಂಗ ಆಗ್ತೈತ್ರಿ ಹೇಳ್ರಿ? ಒಳಿಬೇಕ್ರಿ. ಹೌದಾ? ಅಂತ ಹುಡುಗಿ ಐತನ್ರಿ ನಿಮ್ ಊರಾಗ? ಧಾರಾಳವಾಗಿ ಚಂದ ಇದ್ದಾಳೆ, ಅಂದ ಇದ್ದಾಳೆ ಗೊತ್ತಾ? ಒಂದ್ ಕೆಲಸ ಮಾಡ್ತೇನೆ, ನೀವ್ ಇಲ್ಲೇ ನಿಂತ್ಕೊಳ್ರಿ. ತಡಿ ನಮ್ ಗೌಡ್ರ ತೊಪ್ಲ ತರ ಕೇಳ್ಯಾರ್ರಿ. ನಾ ತೊಪ್ಲ ತಗೊಂಡು ಬಂದು ಹಾಕಿ ಮದುವೆಗಾಗಿ ಅವ್ರನ್ನೆಲ್ಲ ಕೆಲಸೋಣ. ಸ್ವತಃ ನಾನೇ ಆಮಂತ್ರಣ ಕೊಡ್ತೇನೆ. ಗಂಡು ನೀನು ಹೆಣ್ಣು ನೋಡ್ಬೇಕ ಬೇಡವಾ? ಹೌದಾ? ಮತ್ತೆ ಯಾರು ಯಾವ ಹೆಣ್ಣು ಭಾವಿಸಿದೆ? ಯಾರ್ರಿ? ಈ ದೇಶದ ಮಹಾರಾಜ ವಿಜಯವರ್ಮ ಅವನ ಮುದ್ದಿನ ಮಗಳೇ ನಿನಗೆ ಯೋಗ್ಯ ಅಂತ ಹೆಣ್ಣು ಇನ್ನು ನಿರ್ಧಾರಕ್ಕಿದ್ದೇನೆ. ಮಹಾರಾಣಿ ಅವ್ರ ಮಗಳು, ಮಹಾರಾಣಿ ಅವ್ರ ಮಗಳ, ಮಹಾರಾಜರ ಮಗಳ ರಾಜ್ಕುಮಾರಿನೇ ನನ್ನ ಮದುವೆ ಮಾಡ್ತೀರನ್ರಿ? ಹೌದು. ನನ್ ಜೊತೆನೆ ಬರ್ತೀಯಲ್ಲ ಮಂಕ್ರಿಯಪ್ಪ? ನೀವು ರಾಜ್ಕುಮಾರಿನೇ ಮದುವೆ ಮಾಡ್ತೀರಿ ಅಂದ್ರ ಬರ್ತೀನ್ರಿ. ಹೌದಾ? ಅರಮನೆಯಲ್ಲೇನ್ರಿ ಅಪ್ಪ? ಹೌದು, ನನ್ನ ಮನೆ ಇದು. ಅರಮನೆಯಲ್ಲ, ಮಹಾಮಂತ್ರಿಗಳ ಮನೆ ಇದು. ಇದು ಮಂಕ್ರಿಯಪ್ಪ ಬಾಗಿಲು ಹಾಕ್ಬೇಡಿ. ಯಾಕ್ರಿ ಬಾಗಿಲು ಹಾಕಿ ಕೇಳ್ತಾರಲ್ರಿ?
ಯಪ್ಪ ಇದು ನಿಮ್ಮ ಮನೆ ಏನ್ರಿ? ಹೌದು. ಈಗ ಎಷ್ಟು ಮನೆ ಹಾಳು ಮಾಡಿ ಈ ಮನೆ ಕಟ್ಟಿರ್ರಿ ಅಪ್ಪ? ಎಷ್ಟು ಮನೆ ಹಾಳಾಯಿತು, ಅದರ ಅಡಿಯಲ್ಲಿ ನಿಂತದ್ದು. ಅದೇ ಅಡಿಪಾಯ ಬಹಳ ಗಟ್ಟಿ. ಹೌದಲ್ರಿ? ಎಂತ ಮನೆ ಕಟ್ಟಿರ್ರಿ? ಕಟ್ಟಿದವ್ರು ನೀವೇ ಏನ್ರಿ? ಕಳಿಸಿದ್ದು ಆ ಕೊಡ್ಲಿ ಹಾಕೋದು ತುಪ್ಪಲ ಕಡಿ ಹಾಕ್ರೆ. ಇಲ್ಲಿ ಮರ ಇಲ್ಲ, ಸೊಪ್ಪಿಲ್ಲ, ಇಲ್ಲಿ ಕಡಿಯೋದಕ್ಕೆ ತಗೊಂಡ್ ಬರ್ತೀನಿ. ಇಡೋದನ್ನ ಇಡಲಿ, ನಮ್ ಕೈಪ್ಪ ಎದಸ್ಬೇಡ್ರಿ. ಇಡಲ್ಲಿ. ಇದು ತುಪ್ಪಲ ಕಡಿ ಹಾಕ್ಬೇಕಾಗಿದ್ರೆ ನಮಗೆ ಗೌಡ್ರು ಕೊಟ್ಟಾರ್ರಿ ಅಪ್ಪ. ಹೆಗಲ ಮೇನೇನದು? ಇದು ಕಂಬಳಿ ರೀ. ಬೀಸಾಕಲ್ಲಿ. ಇದು ಕಂಬಳಿ ರೀ, ಒದಿ ಹಾಕ್ಬೇಕು. ಇಡುವಲ್ಲಿ ಒದ್ದು ಮಲಗ. ಅದೇನ್ರಿ ಅಪ್ಪ? ಕೊರಳಿ ಕೊರಳಿ ಇಂಥದ್ದೊಂದು ಕಾಡ್ಲಿಲ್ಲಲ್ರಿ ನಾವು. ನಾಳಿಸಿಕೊಡ್ತೇನೆ. ಹೇಯ್, ಓ ಅದೇನದು? ಇದು ತೊಯ್ತಾರೆ. ತೈತಾ ತೊಯ್ತಾರೆ. ತೈತ 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 ನಿನ್ನೆ ಏನ ಅಲ್ರಿ ಏನು ಇದು? ಹಂಗಾದ್ರೆ ನಮ್ಮ ಅಜ್ಜಿ ಈಗ ದೊಡ್ಡ ದೊಡ್ಡವ್ರ ಕಣ್ಣು ಬೀಳಬಾರ್ದಂತ ತೈತ ಕಟ್ಟ್ಯಾರ್ರಿ. ಭೂತ ಪ್ರೇತದ ಚೇಷ್ಟಿಯು ಆಗ್ಬಾರ್ದು. ತೈತ ಕಟ್ಟ್ಯಾರ. ಬಿಡ್ತಾನ ಇದು ಅಜ್ಜಿ ಕಟ್ಟಿದ್ರಿ. ಮಂಕ್ರಪ್ಪನವ್ರು ಹೊಡಿಬೇಡ್ರಿ. ಮಂಕ್ರಪ್ಪನವ್ರ ಹೊಡಿಬೇಡ್ರಿ, ನಮ್ಮ ಅಜ್ಜಿ ಕಟ್ಟಿದ್ರಿ ಇದು. ಮಂಕ್ರಪ್ಪನವ್ರ ತಗೊಳ್ರಿ. ಹೊಡಿಗೆ ಇದು ತೈತಾರಿ. ಹೆಚ್ಚು ತುಂಡಂಗಿರಿ. ಈ ತುಂಡಂಗಿರಿ ತುಂಡಂಗಿ ಕೆಳಗಿಡು. ಬೇಕಾದಷ್ಟು ದೊಡ್ಡ ಅಂಗಿ ನಾನು ಕೊಡ್ತೇನೆ. ಅಜ್ಜಿ ಹಾಕೈತ್ರಿ ತುಂಡಂಗಿ. ಅಜ್ಜಿ ಇದು ನಿಮ್ಗೆ ಬೇಕಂದ್ರೆ ಹೊಡಿಬೇಡ್ರಿ ಮಂತ್ರಿಯಪ್ಪ, ಹೊಡಿಬೇಡ್ರಿ. ನಾನು ಹೇಳಿದಾಗ ಕೇಳಬೇಕು. ನಿನಗೆ ಮದುವೆ ಮಾಡಿಸ್ತೇನೆ. ಮದುವೆ ಮಾಡ್ತೀರ? ಹೇಳದೇ ಇದ್ರೆ ನಿನ್ನ ಹೆಣ ಉಳಿತದೆ. ಮದುವೆ ಮಾಡ್ತೀನಿ ಅಂತ ಹೇಳ್ತೀರಿ, ಹೆಣ ಹಾಕ್ತೀನಿ ಅಂತ. ನನಗೆ ಅನುಕೂಲವಾಗಿದ್ದರೆ ಮಾತ್ರ ಆತ್ರಿ. ನೋಡು, ನಾಳೆ ರಾಜಸ್ಥಾನಕ್ಕೆ ಹೋಗಬೇಕು. ಕುರುಬರ ಕಾಳನಾಗಿ ಅಲ್ಲ, ಮತ್ತೆ ಮಹಾಪಂಡಿತನಾಗಿ. ಏನೋ ಪಂಡಿತರಾಗಿ? ಪಂಡಿತ ಅಲ್ಲ, ನೀವ್ ಹೇಳ್ರಿ ಪಂಡಿತ. ಪಂಡಿತ ನೀನು ಪಾಮರ, ಪಂಡಿತರು ಬೇರೆ. ಯಾವ ಮರ್ರಿ ಅದು? ಮಹಾವಿದ್ವಾಂಸನಾಗಿ ನೀನು ಹೋಗ್ಬೇಕು. ವಿದ್ವಾಂಸನ್ರಿ? ಅದು ನೀನು ಬೇಡ. ಮಹಾರಾಜ ಬಂದು ಬನ್ನಿ ಸುಸ್ವಾಗತ ಅಂತ ಹೇಳಿದಾಗ ನಾನು ಕೈ ಮುಗಿಬೇಕು. ಸಾವಕಾಶವಾಗಿ ನೆಲ ನೋಯಬಾರ್ದು, ಶಬ್ದ ಆಗಬಾರ್ದು. ಸಿಂಹಾಸನ ಮೇಲೆ ಕುಡಿಸ್ತಾನೆ. ಆ ಸಮಯದಲ್ಲಿ ನಮಸ್ಕಾರ ಮಾಡ್ತಾನೆ. ಕೈ ಅಂತ ಹೀಗೆ ಮಾಡು. ಅದೇನು ಹೊಡಿಬೇಡ್ರಿ. ಹೇಗೆ ಹೇಗೆ ಹಾವಿನ ಹೆಡೆ ಇದ್ದ ಹಾಗೆ. ಹೇಯ್, ಹೀಗಲ್ಲ. ಪ್ರಭಾವ ಎಂತದ್ರಿ? ಪ್ರಭಾವ ಪರಾಭವ. ಮಂಕ್ರಪ್ಪ ಹೊಡಿಬೇಡ್ರಿ, ಹೇಳ್ತೀನ್ರಿ. ಪ್ರಭಾವ ಮಂಕ್ರಪ್ಪ ಹೊಡಿಬೇಡ್ರಿ, ಹೇಳ್ತೀನ್ರಿ. ಹೊಡಿಬೇಡ್ರಿ, ಹೇಳ್ತೀನ್ರಿ. ಪರಾಭವ. ಪರಾಭವ ಅಲ್ಲ, ಪ್ರಭಾವ. ಪ್ರಭಾವ ಮಂಕ್ರಪ್ಪ ಹೇಳ್ತೀನ್ರಿ, ಹೇಳ್ತೀನ್ರಿ. ವಿಭಾವ. ಈ ಭಾವ ಯಾವ ಭಾವ? ಹೇಳ್ರಿ. ಹೊಡಿಬೇಡ್ರಿ, ಹೇಳ್ತೀನ್ರಿ, ಹೇಳ್ತೀನ್ರಿ. ಹೊಡಿಬೇಡ್ರಿ. ವಿಭಾವ. ಈ ಭಾವ. ನಂದನ. ನಂದನ. ಯಾವ್ದನ? ನಂದನ. ನಿಂದನ್ವಾ? ಹಾಲ್ ಕೊಡೋದಿಲ್ರಿ. ಯಾವ್ದನ? ಹಾಲ್ ಕೊಡೋದಿಲ್ರಿ. ಯಾವ್ದಲ್ರಿ? ನಂದನ. 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 ವಿಜಯ. ವಿಜಯ. ಶುಭಕೃತ್. ಶುಭಾತ್. ಏನ? ಶುಭಾತ್. ಶುಭಕೃತ್. ಕೃತೋ. ಶುಭಕೃತ್. ಹೇಳ್ತೀನ್ರಿ, ಹೇಳ್ತೀನ್ರಿ. ಮಂಕ್ರಪ್ಪ ಹೇಳ್ತೀನ್ರಿ. ಶುಭಕೃತು. ಶುಭಕೃತು. ಪಾರ್ಥಿವ ಕುಲ ತಿಲಕ. ಪಾತ್ರಿ. ಪಾತ್ರೆ
ನೀನು ಅರ್ಜೆಂಟ್ ಪಾತ್ರೆ ಪಾರ್ಥಿವ ಕುಲ ತಿಲಕ ಪಾರ್ಥಿವ ತಿಲಕ ಎಚ್ಚರ ಕೊಳ್ಳಿ ಹೊಡಿಬೇಡ್ರಿ ಹೇಳ್ತೀನಿ. ಎಷ್ಟು ಕಾಟವ ಮಂತ್ರಿ ತಾನುರೆ ಪಟ್ಟಣ ಮಮ ಮುದ್ದು ಪುತ್ರಿಗೆ ಶ್ರೇಷ್ಠವಾರ ಸಿಕ್ಕಿದನು ಮತ್ತಿನ್ನೆಷ್ಟು ಸಮಯ ಮಗಳ ಅಭಿಷ್ಟಕ್ಕೆ ಅನುಗುಣವಾಗಿ ವಾರದಲ್ಲಿ ಅವಳನ್ನ ಸೋಲಿಸುವಂತಹ ವರನೋರ್ವನ ಶೋಧನೆ ಮಾಡಿ ಬಾ ಅಂತ ಮಂತ್ರಿಯನ್ನ ಕಳಿಸಿಕೊಟ್ಟಿ. ಕಾಲ ಕೆಲವೇ ಕಳೆದು ಹೋಯಿತು. ಹೋದಂತ ಮಾತ್ಯ ಬರಲಿಲ್ಲ. ಯಾವ ಶುಭ ಸಮಾಚಾರವೂ ನನ್ನ ಪಾಲಿಗೆ ಸಿಕ್ಕಲಿಲ್ಲ. ನಾನು ಈ ಬೇಗುದಿಯಲ್ಲಿದ್ದರೆ ವರಾನ್ವೇಷಣೆಗಾಗಿ ಹೋದಂತ ಮಂತ್ರಿ ಎಲ್ಲಿಗೆ ಹೋದನೋ, ಎಷ್ಟು ಕಷ್ಟಪಟ್ಟನೋ, ಇನ್ನು ಯಾವ ಭವಣೆಯನ್ನು ಅನುಭವಿಸಿದ್ದಾನೋ ಶಿವನೇ, ಆ ಶುಭ ಸಮಾಚಾರಕ್ಕೆ ಕಾಯ್ತಾ ಮಹಾಪ್ರಭು, ನಿಮ್ಮ ಅಣತಿ ನಿಮ್ಮ ಮಹಾರಾಜ್ಯ ಮಹಾಪ್ರಸಾದ ಎಂದು ಮುಡಿದು ನಾನು ಹೊರಟು ಹೋದೆ. ಹೌದು, ಒಂದು ರಾಜ್ಯ ಅಲ್ಲ, ಅನೇಕ ರಾಜ್ಯವನ್ನು ಸಂಚಾರ ಮಾಡಿದೆ. ಹೌದಾ? ನಾನು ಮೊದಲು ತಂದು ಕೊಟ್ಟಲ್ಲ ಭಾವಚಿತ್ರ. ಹೌದು. ಏನು ಮಾಡೋಣ, ಮತ್ತೊಬ್ಬರ ಅರಸೋಣ ಎಂದು ನಾನಾ ಬಗೆಯ ಪ್ರಯತ್ನ ಪಟ್ಟೆ. ಮನೆ ಮನೆ ಬಾಗಿಲು ನಿಂತೆ. ಏನಾಯ್ತು? ಅನುರೂಪ ಅಂತ ಅವರ ಬರೇ ರೂಪ ಇದ್ದು ಆಗ್ತದ? ಸಾಲದು. ಬೇಕು ವಿದ್ಯೆ. ವಿದ್ಯೆ ವಿದ್ಯೆ ಆ ವಿದ್ಯೆ ಬುದ್ಧಿಯಿಂದ ಕೂಡಿದ ಮಹಾನುಭಾವ ಯಾರು? ಎಲ್ಲೂ ಸಿಗ್ಲಿಲ್ಲ. ಸಿಗ್ಲಿಲ್ಲ ಮಹಾಪ್ರಭು. ಆಮೇಲೆ ಹೋದೆ ರಾಮೇಶ್ವರಕ್ಕೆ. ಅಲ್ಲಿಗೂ ಹೋದ್ಯಾ? ಹೌದು. ಸಿಕ್ಕಿದ್ರಂತವರು? ಇಲ್ಲ. ಆಮೇಲೆ ಕಾಶಿಗೆ ಹೋದೆ. ವಿದ್ವಾಂಸರಿಗೆ, ಪಂಡಿತರಿಗೆ, ಮಹಾನುಭಾವರಿಗೆ, ಕವಿಗಳಿಗೆ, ಗಾಯಕರಿಗೆ ಉನ್ನತವಾದ ಸ್ಥಾನ ಅಲ್ಲಿ ಸಿಗ್ತದೆ. ಅಂತಹ ತಾಣ ಅದು. ಅಲ್ಲಿ ವಿದ್ಯಾವಂತರಿರ್ತಾರೆ ಎನ್ನುವಂತಹ ವಿಚಾರ ಕೇಳಿ ನಾನು ಹೋದೆ. ಶೋಧಿಸಿದ್ಯಾ? ಪಂಡಿತೋತ್ತಮನ ಕಂಡೆ. ಆಮೇಲೆ ಒಬ್ಬರು ಮಹಾನುಭಾವರು ಪರಮಾನಂದ ಸ್ವಾಮಿಗಳು, ಅವರು ನೋಡಿದೆ ಕಣ್ಣು ಪುನೀತವಾಗಿ ಹೋಗಿತ್ತು, ದೇಹ ತಣಿಯಿತು. ಅವಳ ಕಂಡಾಕ್ಷರವು ಹೋಗಿ ಪಾದ ಕೆರೆಗೆ ನನ್ನ ಪ್ರಾಮಾಣಿಕವಾದ ವಿನಂತಿಯನ್ನ ಅವರಲ್ಲಿ ಸಲ್ಲಿಸಿದೆ. ಏನ್ ಹೇಳಿದ್ರು? ಬರಲಾರೆ ಅಯ್ಯೋ ಅಂತ ಹೇಳಿ ನಾನು ಕೇಳಿದೆ. ಪ್ರಯತ್ನ ಪಟ್ಟು ಅವರ ಕಾಲಿಡಿದು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೇನೆ. ಎಲ್ಲಿ ಆಸ್ಥಾನಕ್ಕೆ ಬಂದಿದ್ದಾರೆ? ಅರಮನೆಗೆ ಕರೆಸು. ಎಲ್ಲಿ? ಬನ್ನಿ 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 ಬರಬೇಕು. ಹೀಗೆ ಮಹಾತ್ಮರ ಪಾದಾರವಿಂದಕ್ಕೆ ನಮೋ ನಮಃ. ನಮೋ ನಮಃ. ಪ್ರಭವ ವಿಭವ ನಂದನ ಶುಭಕತು ಪಾರ್ಥಿವ ಕುಲತಿಲಕ. ಮತ್ಯ ಇದು ಎಂತಹದು? ಮಹಾತ್ಮರ ಮಾತನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮಂತ ಪಾಮರರಿಗೆ ಕಷ್ಟವಂತೆ. ನಮಸ್ಕಾರದಿಂದ ಅಕ್ಷರಗಳೇನು ಪ್ರಭವ ಪ್ರಭವ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಹೆಸರನ್ನೇ ಆಡಿದ್ದಾರೆ. ಹೌದಾ? ಅದರಲ್ಲಿ ಅರ್ಥ ಇದೆ. ಯಾಕೆ ಅವ್ರ ಜೊತೆಯಲ್ಲಿ 4 ದಿವಸ ನಾನಿದ್ದ ಅನುಭವ ಎಲ್ಲವನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಭವಂ ಜನ ಪ್ರಮೋದಕ್ಕೆ ವಿಭವಾಸ್ಪದನಾಗಿ ನಮ್ನಾನಂದವನಂತ ವಿವರ್ಧಿಸು ವಿಕ್ರಮದಿ. ನಮ್ನಾನಂದ ವನಾಂತ ವರ್ಧಿಸು ವಿಕ್ರಮದಿ. ಶುಭ ಕ್ರತು ವಿಜಯವೆನೆ ತಳೆದು ಪಾರ್ಥಿವ ಕುಲತಿಲಕ. ಶುಭ ಕ್ರತು ವಿಜಯಮೆನೆ ಪಡೆದು ಪಾರ್ಥಿವ ಕುಲತಿಲಕ.
ನಮೋ ನಮಃ. ಹೆಚ್ಚು ನಮಸ್ಕಾರ ಬಯಸುವುದಿಲ್ಲ, ಹೌದಾ? ಹೆಚ್ಚು ಹೊಗಳಿಕೆಯನ್ನು ಬಯಸುವುದಿಲ್ಲ. ಆತ್ಮರು ದೊಡ್ಡವರೇ ಹಾಗೆ. ಹಾ ಪ್ರಭಾವ, ಏನು ವಿಭವ, ನಂದನ, ವಿಜಯ, ಶುಭಕೃತ್, ಪಾರ್ಥಿವ ಕುಲ ತಿಲಕ. ಓಹೋ, ಈ ಅರ್ಥವ್ಯಾಪ್ತಿ ನಮಗೂ ಗೊತ್ತಾಗುವುದಿಲ್ಲ. ಅದು ಕೆಲವೊಂದು ಶಬ್ದವನ್ನು ಇವರೇ ಹೇಳಿಕೊಟ್ಟಿದ್ದಾರೆ. ಏನಂತೆ? ಪ್ರಭಾವ. ಎಲೆ ಪ್ರಭಾವಶಾಲಿ ಅಂತ ಮಹಾರಾಜನೇ ವಿಭವಾಸ್ಪದನಾಗಿ ವೈಭವದಿಂದ ನೀನು ವಿಜಯಂ ತಳೆದು ನಂದನ ನಂದನವಾಂತ ನಂದನ ಮತ್ತು ನಂದನ ಮಕ್ಕಳು ಮರಿ ಮಕ್ಕಳಿಂದ ಓಹೋ ಆವೃತನಾಗಿ ಶುಭವನ್ನ ಪಡೆದು ಸುರಕ್ಷಿತನಾಗಿ ಬಾಳು ವಿಜಯಶಾಲಿ ಹಾಗೂ ಓ ಪಾರ್ಥಿವ ಕುಲತಿಲಕನೇ. ಎಂತಹ ಅರ್ಥವ್ಯಾಪ್ತಿಯನ್ನ ಹೊಂದಿದೆ ಆ ಶಬ್ದ. ಸ್ವಾಮಿ, ಇಂಥವು ನಮ್ಮ ಪಾಲಿಗೆ ಸಿಕ್ಕಿದ್ದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ. ಈ ಸ್ವಾಮಿಗಳು ಸಿಕ್ಕಿದ್ದು. ಅಯ್ಯೋ ನಮೋ 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 ನಮಃ. ರಾವಣ 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 ತ್ರಿಷ, ಏನೋ ರಾವಣ ರಾವಣ ಅಲ್ಲಿ ಕಾಣುವ ಆ ಶೈಲಿ ಚಿತ್ರವನ್ನು ನೋಡಿ ಏನೋ ಹೇಳ್ತಾ ಇದ್ದಾರಲ್ಲ. ರಾವಣ ಕುಂಭಕರ್ಣ ವಿಭೀಷಣ ಇದರ ಅರ್ಥ ರಾವಣ 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 ಮತ್ಯ ಏನರ್ಥೋ ಇದು? ಇಡೀ ರಾಮಾಯಣವೇ 3 ಅಕ್ಷರದಿಂದ ಕೂಡಿದೆ. ಹೇಗೆ? ರಾವಣ ಕುಂಭಕರ್ಣ ವಿಭೀಷಣ. ರಾವಣನಿಂದ್ರೆ ಅಲ್ವೇ ಹೌದು ರಾಮಾಯಣ ಆದದ್ದು. ರಾವಣನ ಮೊದಲನೇ ಅಕ್ಷರ ಯಾವುದು? ರಾ. ಕುಂಭಕರ್ಣ 2ನೇ ಅಕ್ಷರ. ಭ. ವಿಭೀಷಣ 3ನೇ ಅಕ್ಷರ. ಕೊನೆಯ ಅಕ್ಷರ ನ. ಹಾಗಾದ್ರೆ ರಾವಣ. 3 ಅಕ್ಷರದಿಂದ ಇಡೀ ರಾಮಾಯಣವನ್ನೇ ಅಳತೆ ಮಾಡಿದ್ದಾರೆ ಮಹಾನುಭಾವರು. ಮಹಾನುಭಾವರು ಅನುಮಾನೇ ಇಲ್ಲ, ಅನುಮಾನೇ ಇಲ್ಲ. ಕೇಳಿ ಸಂತಸವಾಂತನು, ಕೇಳಿ ಸಂತಸವಾಂತನು, ಧೀಮಂತ ಶೀಲೆ ಗಪ್ಪನು ಕಾಂತನು, ಧೀಮಂತ ಶೀಲೆ ಗಪ್ಪನು ಕಾಂತನು. ಬಾಲ್ಯ ಸಂತೋಷವೇನೆ ಬಿಡು ಮನದ ಆಲಸ್ಯ ಕಮಲನೇನೆ. ನನ್ನ ಇಷ್ಟು ದಿವಸದ ಪರಿಶ್ರಮ ಸಾರ್ಥಕ ಆಯ್ತು ನೋಡು. ಇವರ ಒಂದೆರಡು ಮಾತಿನಿಂದಲೇ ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಸ್ವಾಮಿ, ಮಹಾತ್ಮರಿವರು ಎನ್ನುವ ಹಾಗೆ ಯೋಚನೆ ಬೇಡ. ವಿಚಾರದಲ್ಲಿದ್ದಾರೆ. ಬಹು ಬೇಗ ಸಮಯದಲ್ಲಿ ತಾಯಿ ಮಂತ್ರಿಗಳು ಹೊಂದಿಸಿಕೊಂಡು ನಿನ್ನ ತಂದೆಯವರು ಹೇಳಿದ್ದಾರೆ, ನಿಮ್ಮ ಇಚ್ಛೆಗೆ ಗುಣವಾಗಿ ಮಹಾವಿದ್ವಾಂಸರನ್ನೇ ಅರಸಿ ಹುಡುಕಿ ಕರ್ತಂತೇಳಿ ಪರಮ ಪೂಜ್ಯ ನೋಡಮ್ಮ, ನಿನ್ನ ಒಪ್ಪಿಗೆ ಇವರೇ ಇವರಲ್ಲಿ ನಾನು ವಾದಿಸುವುದು ಪರಮ ಪೂಜ್ಯ. ಬೇಡ, ತೆರೆಯ ಮರೆಯಲ್ಲಿಯೇ ಈ ವೇದಿಕೆಯಲ್ಲಿ ನಿಮ್ಮ ಸಂಭಾಷಣೆಯನ್ನು ಕೇಳಿದೆ. ಇವರಲ್ಲಿ ನಾನು ವಾದಿಸುವುದು ಹೌದು. ಇಲ್ಲಪ್ಪ, ಇವರಿಗೆ ನಾನು ಸಂಪೂರ್ಣ ಸೋತೆ. ಬಹಳ ಸಂತೋಷ. ಅರ್ಥ ನನಗಾಗಲಿಲ್ಲ. ನೋಟ ಮಾತ್ರದಿಂದಲೇ ಅರ್ಥೈಸಿಕೊಂಡಿದ್ದೇನೆ. ಇನ್ನು ಬೇರೆ ಹೇಳ್ಬೇಕು. ಹೌದಪ್ಪ. ಮೌನಂ ಸಮ್ಮತಿ ಲಕ್ಷಣ ಎನ್ನುವ ಹಾಗೆ ಸಂಪೂರ್ಣ ತಾನು ಒಪ್ಪಿರುವ ಹಾಗೆ ಒಂದು ನೋಟ ಮಾತ್ರದಿಂದಲೇ ಸೂಚಿಸಿದ್ದಾಳೆ. ಅಡ ಯಾಕೆ ಹಾಗಿದ್ರೆ? ಸ್ವಾಮಿ, ಆ ಕಡೆಗೆ ಈ ಮಹಾನುಭಾವರನ್ನು ಕರೆದುಕೊಂಡು ಹೋಗ್ತೇನೆ. ಯಾಕೆಂದ್ರೆ ಅವ್ರು ಶೃಂಗಾರ ಆಗ್ಬೇಕಾ ಬೇಡವಾ? ಹೌದು. ಹಾಗಾಗಿ ವಿದ್ಯೆ ಇರುವಂತ ಗಂಡ ಗರ್ವದಿಂದ ಬೆರೆತಿರುವಂತ ನಿನಗೆ ತಕ್ಕಂತ ಪ್ರತೀಕಾರ ಇದು. ನರಳಬೇಕು, ಹೊಳಬೇಕು, ಆಮೇಲೆ ಮಾತಾಡಿ ಮಾತಾಡಿ ಸಾಯಬೇಕು. ಎಲ್ಲಿ ಮಹಾತ್ಮರನ್ನ ಕರ್ಕೊಂಡು ಕೇಳಿ ಬರ್ಬೇಕು ಸ್ವಾಮಿ. ಮಗಳೇ ಬರಮ್ಮ.
ಹೇಳಿದ್ದು ಮಾಂಗಲ್ಯ ತಂತು ನಾನೇನ ಮಮ ಮಮ ಜೀವನ ಹೇತು ನಾಮ ಗಂಟೆ ಬತ್ನಾಮಿ ಸುಭಗೆ ತ್ವಂ ಜೀವ ಶರದಶ್ಯದಂ ಕಟ್ಟು ಆರತಿ ಮಂಗಳಾರತಿ. ಕಾಮಿನಿ ರನ್ನೆಗೆ ಸೋಮ ಸುಂದರಗೆ ಕಾಮಾರಿಗೆ ಸುರ ಸೋಮ ವಂದಿತೆಗೆ ಕಾಮಿನಿಯರು ಸುಪ್ರೇಮದಿ ಪಾಡುವ ಹೇಮಾದಾರತಿಯ ಬೆಳಗಿದರು ಸೋಬಾನೆ. ಪುರೋಹಿತರ ಕಾಲಿಗೆ ನಮಸ್ಕಾರ ಮಾಡು. ಶುಭವಾಗಲಿ. ಹಾಗೆ ತಂದೆಯವರ ಕಾಲ ಮಾವನ ಕಾಲ ನಮಸ್ಕಾರ. ಏನು ಮಗ, ನಿನ್ನ ಇಷ್ಟಕ್ಕೆ ಅನುಗುಣವಾಗಿ ಮಹಾತ್ಮರ ಕೈಗೆ ನಿನ್ನನ್ನು ಒಪ್ಪಿಸ್ತಾ ಇದ್ದೇನೆ. ನಿನ್ನ ಬಾಳು ಹಸನಾಗಲಿ ಎನ್ನುವ ಹಾಗೆ ಹೃದಯ ಪೂರ್ವಕವಾಗಿ ಆಚರಿಸ್ತಾ ಇದ್ದೇನೆ. ಕೈ ಎತ್ತಿ ಕೊಟ್ಟು ಬಿಡು. ನಮೋ 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 ನಮೋ. ಆ ಹೋಮ ಹವನ ಇತ್ಯಾದಿಗಳೆಲ್ಲ ಸ್ವಲ್ಪ ಉಂಟು, ಸ್ವಲ್ಪ ಆ ಕಡೆ ಬನ್ನಿ ಬನ್ನಿ. ಮಂಕ್ರಪ್ಪ ಏನೋ ಹೇಳಿದ ಮಾತಿನ ಹಂಗೆ ಭರ್ಜರಿ ಮದುವೆನ ಮಾಡ್ಸೇ ಬಿಟ್ಟ. ಆದ್ರೂ ಒಂದ್ ಮಾತ್ರಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ. ಈ ಊರಾಗಿನ ಊರೆಲ್ಲ ಸೇರಿ ಹೇಳ್ಯಾರಲ್ರಿ, ಈ ಊರಾಗಿನ ಹೆಣ್ಣು ಮಕ್ಕಳೆಲ್ಲ ಬಂದು ಸೇರಿದ್ರಿ. ಇವತ್ತು ನಿಮಗ ಮದುವೆಯಾಗಿ 4ನೇ ದಿವಸ ಐತಿ, ಶುಭ ಶೋಭನ ಐತಿ. ಮೊದಲ ನೀವು ಹೋಗಿ ಕೋಣೆ ಸೇರ್ಬೇಕು. ಮೆತ್ತನ ಹಸಿ ಇಡ್ತಾರ, ಹಾಲಿನ ಪಾತ್ರ ಇಡ್ತಾರ. ನೀವು ಅರ್ಧ ಕುಡ್ದು ಮತ್ತ ಅರ್ಧ ನಿಗ ಹೆಂಡತಿಗೆ ಇಡ್ಬೇಕು ಅಂತ ಹೇಳಿ ಯಾರಲ್ರಿ. ಓಯ್ ನಾವೇನ್ ಹಾಲು ಕುಡಿದೋದವ್ರನ್ರಿ ಅಂತ ಆಡಿನ ಹಾಲೆ ಕುಡ್ದಿನಲ್ರಿ. ಯಪ್ಪ ಏನ್ ಅಲ್ರಿ, ಆ ಮೆತ್ತನ ಹಸಿಯಾಗ ನನಗ ಮನಿಗಿದ ನಿದ್ದ ಬರಾಕಿಲ್ರಿ. ನಾವು ಕುರಿ ದೊಡ್ಡಾಗ ಹಿಂಗ ಕಂಬಳಿ ಒಂದ್ ಹಾಸಿ ಒಂದ್ ಕಂಬಳಿ ಒದ್ದು ಮಲಗಾದ್ರಿ. ಇದೇನ್ರಿ ಮಿರಿ 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 ಮಿಂಚ ಹುಡುಗಿರಿ, ಇದೆಲ್ಲ ಆಗಾಕಿಲ್ರಿ. ಓಟ್ ಆತ ಬದಿ ಹಾಕಿ ಈ ಧೂಳಾಗ ಮಲಗ್ಬಿಡ್ತೀನ್ರಿ. ಅಲ್ರಿ ಅಲ್ರಿ ನಾನ ನಮ್ಮ ಊರಾಗ ಹಿಂಗ ಕೋಣೆಯಾಗು ಕೆಳಗ ಧೂಳ ಇರ್ತೈತ್ರಿ. ಇಲ್ಲ ಹಂಗಲ್ರಿ, ಮ್ಯಾಲು ಹೂವು ಹಾಕ್ಯಾರ್ರಿ, ಕೆಳಗೂ ಹೂವು ಹಾಕ್ಯಾರ್ರಿ. ಈ ಹೂವಿನ ವಾಸನೆಗೆ ನಮ್ಮ ನಿದ್ರಿ ಬರಾಕಿಲ್ರಿ. ಹಂಗಾಗಿ ಹಂಗಲ್ಲ ಬದಿ ಮಾಡಿ ಹಿಂಗ ಎಲ್ಲ ಮಲಗಿ ಬಿಡ್ತೀನ್ರಿ. ಹೋ ರಾಮ ಶಂಕರ ಶಂಕರ ಶಿವಪ್ಪ ಓ ಈಶ್ವರಪ್ಪ, ಏನಪ್ಪ ನಿದ್ದಿ ಮಾತ್ರ ಬಹಳ ಬರಾಕಿರ್ತೈತ್ರಿ. ಮದ್ವಿ ಆಯಾಸ ಆಗ್ಬಿಟ್ಟೈತ್ರಿ ಅಪ್ಪ. ಬರುತ್ತವಿದ್ಯಾಧರೆಯು ಕಂಡಳು ವಿದ್ಯಾಧರೆಯು ಕಂಡಳು ಬರುತ್ತ ವಿದ್ಯಾಧರೆಯು ಕಂಡಳು ಉರುಳಿ ನೆಲದಲ್ಲಿ ಹೊರಗಿರುವ ಉರುಳಿ ನೆಲದಲ್ಲಿ ಹೊರಗಿರುವ ತನ್ನ ರಸನನುಚಿತ ವರ್ತನೆಗೆ ಬಲು ಬೆರಗುಗೊಳ್ಳುತ್ತ ತನ್ನ ರಸನನುಚಿತ ವರ್ತನೆಗೆ ಬಲು ಬೆರಗುಗೊಳ್ಳುತ್ತ ಸುಮ್ಮನಿವೆ. ಇವರಿಗೆಲ್ಲ ಇವತ್ತೊಂದು ಸಂಕ್ರಮಣ ಪರ್ವ ಕಾಲ. ಅದಲ್ಲದೆ ಇದ್ರೆ ನನ್ನ ಬಾಳಿನ ಹೊಸ್ತಿಲ ಹೊಸ ಬೆಳಕನ್ನೇ ಇರುತ್ತಿದ್ದೇನೆ ಎನ್ನುವುದು ಅವರಿಗೆಲ್ಲ ಮತ್ಸರಕ್ಕೆ ಪ್ರತೀಕವೇ ಹೆಣ್ಣಲ್ವಾ. ನೀವೆಲ್ಲ ಅಣಕಿಸಿಕೊಳ್ಳಿ, ನನಗೇನಂತೆ. ಅದೇನು ಹೌದು. ಎಲ್ಲ
ಹೂ ಮಂಚ ಬರಿದಾಗಿದೆ, ಹಾಲು ತುಂಬಿದ ಬಿಂದಿಗೆ ಅಲ್ಲಿಯೇ ಇದೆ, ಹಣ್ಣು ಇಲ್ಲಿದೆ, ರತ್ನ ಕಂಬಳಿ ಒಂದ. ಅಯ್ಯೋ, ಇವರೇನು ಹೀಗೆ ಇಲ್ಲಿ ಹೊರಗಿದ್ದಾರಲ್ಲ, ನೆಲದ ಮೇಲೆ ಉರುಳಿದ್ದಾರಲ್ಲ, ಏನಿರಬಹುದು? ಹಾ, ಪಂಡಿತರಲ್ವೇ ಅವರು? ರಸಿಕರು. ವಿಷಮತೆಯಲ್ಲಿ ಸಮತೆಯನ್ನು, ಅಸಮಂಜಸತೆಯಲ್ಲಿ ಸಮಂಜಸತ್ವವನ್ನು ಕಂಡುಕೊಳ್ಳುವಂತಹ ಪಂಡಿತರಲ್ವೇ? ಏನು ನನ್ನನ್ನೇ ಪರೀಕ್ಷಿಸುವುದಕ್ಕೋ ಏನೋ? ನೋಡೋಣ ನೋಡೋಣ. ಹಾಯ್ ವರಮನೋಹರ ಏಳು ವರಮನೋಹರ ಏಳು ವರಮನೋಹರ ಏಳು ಏಳು ವರಮನೋಹರ ಏಳು ತಂದಿಗೆ ವರಮನೋಹರ ಏಳು ತಂದಿಗೆ ಪರಿಮಳದ ಗಂಧಾದಿ ದ್ರವ್ಯವ ಪರಿಮಳದ ಗಂಧಾದಿ ದ್ರವ್ಯವ ಸುರುಚಿ ಕರ್ಪೂರ ಮಿಶ್ರವೀಳವ ಸುರುಚಿ ಕರ್ಪೂರ ಮಿಶ್ರವೀಳ ಎಚ್ಚರವಗೊಳ್ಳೈ ಸುರುಚಿ ಕರ್ಪೂರ ಸುರುಚಿ ಕರ್ಪೂರ ಮಿಶ್ರವೀಳ ಎಚ್ಚರವಗೊಳ್ಳೈ ನನಗ್ ತಿಳಿಯಿತು, ನಾನಾಗಿ ಬಂದವಳು ಎಚ್ಚರಿಸಲಿ ಅಂತಲಾ? ಏನು ಇರಬಹುದು, ಯಾರನ್ನು ಹೇಗೆ ಎದುರಿಸಬೇಕು, ಯಾರನ್ನು ಹೇಗೆ ಕಾಣಬೇಕು ಅಂತ ಗುರುಕುಲದಲ್ಲಿ ಪ್ರಥಮ ಪಾಠ ನನಗೆ ಆಗಿದೆ ನೋಡಿ. ನಾನು ಕಂದ ಚಂದರಾದಿಗಳನ್ನು ಅರೆದು ನನ್ನ ಮೈಗೆ ಪೋಸಿಕೊಂಡು ಬಂದವಳು ಮಾತ್ರ ಅಲ್ಲ, ಬಂಗಾರದ ಹರಿವಾಣದಲ್ಲಿ ವಿವಿಧ ಖಾದ್ಯಗಳೊಂದಿಗೆ ಪರಿಮಳದ ದ್ರವ್ಯವನ್ನು ಇರಿಸಿಕೊಂಡು ಬಂದಿದ್ದೆ. ಸಾಲದು ಎಂಬ ಹಾಗೆ ಕರ್ಪೂರ ಮಿಶ್ರಿತವಾದಂತಹ ವೀಳ್ಯ ತಂದಿದ್ದೆ. ಓ ನನ್ನ ಮನೋಹರ, ಹೇಳಿ ನೋಡಿ. ಹಾಯ್, ಈಗೊಳ್ಳಿ ನಿಮ್ಮ ಮೈಗೆ ಪೂಸಿದ್ದೇನೆ. ಈಗೊಳ್ಳಿ ಈ ಕರ್ಪೂರ ಮಿಶ್ರಿತವಾದ ವೀಳ್ಯವನ್ನು ನೀವು ಅರ್ಧ ತಿನ್ನಿ, ನಮ್ಗರ್ಧ ಕೊಡಿ ಅಂದ್ರೆ, ಹೇಳಿ ಅಂದ್ರೆ ಮಾತಾಡುವುದಿಲ್ವಾ? ಮಾತಾಡಬಾರದೇನು ಮೋಗದನಲ್ಲ, ಮಾತಾಡುವುದಿಲ್ವಾ? ಹೇಳಿ. ಮೋಗದನಲ್ಲ ಮಾತಾಡಬಾರದೇನು ಮೋಗದನಲ್ಲ ಮಾತಾಡಬಾರದೇನು ಪ್ರೀತ ಮನ್ಮತ ಶಾಸ್ತ್ರ ಚಾತುರ್ಯ ಎನ್ನೋಳು ಪ್ರೀತ ಮನ್ಮತ ಶಾಸ್ತ್ರ ಚಾತುರ್ಯ ಎನ್ನೋಳು ಯಾತಕ್ಕೆ ಮನೆ ಮಾಡುವೆ ಪ್ರೀತ ಮನ್ಮತ ಶಾಸ್ತ್ರ ಚಾತುರ್ಯ ಎನ್ನೋಳು ಏತಕ್ಕೆ ಮರೆ ಮಾಡುವೆ ಖಾತಿಯು ನಿಂತು ಯಾತಕ್ಕೆ ಮರೆ ಮಾಡುವೆ
ಶಾಸ್ತ್ರ ಚಾತುರ್ಯವೆನ್ನೋಳು ಯಾತಕ್ಕೆ ಮರೆ ಮಾಡುವೆ ಖಾತಿಗಳಿಂತು ಯಾತಕ್ಕೆ ಮರೆ ಮಾಡುವೆ ಮಾತಾಡಬಾರದೇನು ಮೋಹದನಲ್ಲ 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 ಮಾತಾಡಬಾರದೇನು ಮೋಹದನಲ್ಲ ಮಾತಾಡಬಾರದೇನು. ಅಯ್ಯೋ, ನಾನ್ ನಿಮ್ಮಷ್ಟು ಅರಿತವಳಲ್ಲ. ಎಲ್ಲಿಯಾದ್ರೂ ಜೀವನದಲ್ಲಿ ತಪ್ಪಿದ್ರೆ ಹೀಗೆಯ ನನ್ನ ನಡೆನುಡಿಯಲ್ಲಿ ವಿಚಾರದಲ್ಲಿ ಎಲ್ಲಿಯಾದ್ರೂ ತಪ್ಪಿದ್ರೆ ಹೇಗೆ? ತಪ್ಪಿದ್ರೆ ತಿದ್ದಿ ಸರಿಪಡಿಸಿಕೊಂಡು ಮುಂದೆ ಹೋಗ್ಬೇಕು. ಅದಲ್ಲದೆ ಇದ್ರೆ ಸಂಸಾರದ ನೌಕೆ ಸುಖವಾಗಿ ದಡ ತಲುಪುವುದಕ್ಕೆ ಸಾಧ್ಯವೇ? ಏನು ನೋಡಿ ಅಂದ್ರೆ ಮಾತಾಡಿ ಅಂದ್ರೆ ನನ್ ಮೇಲೆ ಕೋಪನಾ? ಎಂತದ್ದು ನೋಡಿ, ಮನ್ಮತ ಶಾಸ್ತ್ರವನ್ನು ಸಂಪೂರ್ಣ ಅರಿತವರಲ್ವೇ? ಬಳಲಿ ಬಂದು ನಿಮಗಾಗಿ ಈ ಹೃದಯ ಮಂದಿರ ತೆರೆದಿದೆ. ನೋಡಬಾರದೆ, ಮಾತಾಡಬಾರದೆ. ನೋಡಿ ಅಂದ್ರೆ ಮಾತಾಡಿ. ನಿಮಗಾಗಿ ಈಗಲೇ ಬೆಂದಿಗೆಯಲ್ಲಿ ಹಾಲು ತುಂಬಿರಿಸಿದ್ದೆ ನೋಡಿ. ಓ ನನ್ನ ಪ್ರಿಯಕರ ಮೋಹನಾಂಗ, ನಾನು ನಿಮ್ಮ ಹೆಂಡತಿ. ಗಾಢನಿದ್ದೆಯ ಹೇಳಿ. ತುಂಗಾಲಿಂಗನದಿಂದ ಅಂಗಾಂಗ ಬಿಗಿದಪ್ಪಿ ತುಂಗಾಲಿಂಗನದಿಂದ ಅಂಗಾಂಗ ಬಿಗಿದಪ್ಪಿ ತುಂಗಾಲಿಂಗನದಿಂದ ಅಂಗಾಂಗ ಬಿಗಿದಪ್ಪಿ ಅಂಗಜ ಜ್ವರವನಿ ಹಿಂಗಿಸದಿ ಪರಿ ಅಂಗಜ ಜ್ವರವನಿ ಹಿಂಗಿಸದಿ ಪರಿ ಅಂಗಜ ಜ್ವರವನಿ ಹಿಂಗಿಸದಿ ಪರಿ ಇತ್ತ ಬಾರೆಲೋ ಮೋಗನ ನೀವು ಇತ್ತ ಬಾರೆಲೋ ಮೋಗನ ಮನದನ್ನಾನಿ ಇತ್ತ ಬಾರೆಲೋ ಮೋಹನ ಮನದನ್ನಾನಿ ಇತ್ತ ಅಂಗಜ ಜ್ವರವನಿ ಹಿಂಗಿಸದಿ ಪರಿ ಇತ್ತ ಬಾರೆಲೋ ಮೋಹನ ಮನದನ್ನನಿ ಇತ್ತ ಬಾರೆಲೋ ಮೋಹನ ಅಂಗಾಂಗ ಬಿಗಿದಪ್ಪಿ ಇತ್ತ ಬಾರೆಲೋ ಮೋಹನ ಮನದನ್ನ ಇತ್ತ ಬಾರೆಲೋ ಮೋಹನ ನೋಡಿ ಅಂದ್ರೆ ಒಮ್ಮೆನೂ ಕಣ್ಬಿಟ್ಟು ನೋಡುದಿಲ್ಲ, ಮಾತಾಡುವುದಿಲ್ಲ. ನೋಡಬಾರ್ದ? ಇವತ್ತಿನ ದಿನ ನನ್ನ ನಿಮ್ಮ ಬಾಳಿನ ನವೋದಯದ ದಿನ, ಸುಖದ ಸೂರ್ಯೋದಯನನ್ನು ಕಾಣುವ ದಿನ, ಶುಭದ ದಿನ, ಶೋಭನದ ದಿನ. ನೋಡಿ ಮಾತಾಡಿ. ನೋಡಬಾರದೆ? ನೋಡಿ ನನ್ನ ನಮ್ಮೆ ತಬ್ಬಿಕೊಳ್ಳಿ, ಸವಿ ಮುತ್ತನ್ನು ಕೊಡಿ. ಕಾದ ನನ್ನ ಈ ದೇಹಕ್ಕೆ ಸಮಾಧಾನ ತೃಪ್ತಿಯನ್ನು ನೀಯಬಾರದೆ? ನೋಡಿ ಅಂದ್ರೆ ಮಾತಾಡಿ, ಹೇಳಿ. ನೀ ತಪ್ಪಲ ತರ್ಬೇಕಾ? ಗೌಡ್ರಲ್ಲ ಶಂಕರಪ್ಪನ ಜಾತ್ರೆ ಐತಿ, ನಾನು ತಪ್ಪಲ ತರ್ತೀನಿ. ನೀ ಕಟ್ಟಿಗೆ ತಗೊಂಡ್ ಬಾ. ಗೌಡ್ರು ಹೇಳಿ ಅಂದ್ರೆ ಹೇಳಿ, ಮೇಲೇಳಿ, ಕಣ್ಬಿಡಿ. ನೋಡಿ
ನಾನು ನಿಮ್ಮ ಹೆಂಡತಿ ನೋಡಿ. ನಾನು ವಿದ್ಯಾಧರಿ ನಿಮ್ಮ ಹೆಂಡತಿ. ನೀವೇನು ಇಲ್ಲಿ ಮಲಗಿದ್ದು? ಏನಾಗಿದೆ ನಿಮ್ಗೆ? ಮಾತಾಡ್ಬಾರ್ದು ನನ್ನಲ್ಲಿ. ಏನು ಎಲ್ಲ ಇವ್ರಿಗೆ ಏನಾಗಿದೆ? ಹಾ, ಇವರೇ ಈ ರೀತಿಯಾಗಿ ವರ್ತಿಸ್ತಾರಂತೆ. ನೋಡುವ, ಇವರು ನನ್ನನ್ನು ಪರೀಕ್ಷೆ ಮಾಡ್ತಾರೆ. ನಾನು ಇವರನ್ನೊಮ್ಮೆ ಪರಿಶೀಲಿಸುವುದೇ ಮುಖ್ಯ. ಹೇಳಿ ಅಂದ್ರೆ ಮಾತಾಡಿ ಅಂದ್ರೆ ಬಾಯ್ ಬರುದಿಲ್ಲ. ಮೇಲೆ ಹೇಳಿ. ಈಗ ಹೇಳಿ, ಮಾತಾಡಿ. ಯಾರು ನೀವು? ಯಾರು? ನಾನು ಕೋಳೂರು ಕಾಳ. ನಿಮ್ಮ ಹೆಸರು? ಕಾಳ ಅಂತ ಕರೀತಾವ್ರ. ಕೋಳೂರು ಕಾಳ? ನಿಮ್ಮ ಹೆಸರೇನು? ನನ್ನ ಹೆಸರ ಕಾಳ. ಉದ್ಯೋಗ? ತಪ್ಲಾ ತರಕ ಅಂತ ಬಂದಿದ್ದ. ಬಂದಿತ್ತು. ಮಂಕ್ರಪ್ಪನವ್ರ ಮಗನ ನಿನಗೆ ಮದುವೆ ಮಾಡಿಸ್ತೀನಿ, ನಾನು ಹೇಳ್ದಂಗ ಕೇಳು ಅಂತ ಹೇಳಿ ಪೆರ್ಬಾವ ಇರ್ಬಾವ ಎಲ್ಲ ಹೇಳ್ಕೊಟ್ಟು ನೀನ್ ಹಿಂಗ ಹೇಳ್ಬೇಕು ಮಗನೇ, ಇಲ್ಲದೆ ಹೋದ್ರ ನಿನ್ನ ತಲೆ ತೆಗಿತೀನಿ ಅಂತ ಕೈ ಆಗಿದ್ದು ಕಂಬಳಿ ಕತ್ತಿ ಕೈತ ಎಲ್ಲ ಕಸ್ಕೊಂಡು ನಿಮ್ ಕೂಟ ಮದುವೆ ಮಾಡ್ಸ್ಯಾರ್ರಿ. ನಾನ್ರಿ ಕೋಳೂರ ಕಾಳ ಅನ್ರಿ, ನನಗ ಇರಿಬಾಡ್ರಿ. ಅಕಟಾಯನ್ನಯ ಬಾಳು ಹೂತು ಹೋದುದ ಅಕಟಾಯನ್ನಯ ಬಾಳು ಪಾತಕದ ಕೆಸರಾಳಗಳು ಎನು ಆದರಳೆ ಅಳುತ್ತಿದ್ದಳು. ಪಾತಕದ ಕೆಸರಾಳಗಳು ಎನು ತಾದರಳೆ ಅಳುತ್ತಿದ್ದಳು. ಪರಮೇಶ್ವರಿ, ನಿನಗಿದು ಸಹ್ಯವೇ? ನಿನ್ನ ಭಕ್ತಳಾದಂತಹ ಈ ವಿದ್ಯಾಧರಿಯ ಬದುಕು ದುರಂತದ ದಳ್ಳುರಿಯತ್ತ ಸಾಗುತ್ತಿದ್ದಾಗ ನಿನಗಿದು ತೃಪ್ತಿಯೇ ತಾಯಿ? ಅನುದಿನವೂ ಅನವರತವೂ ಉಸಿರಲ್ಲಿ ನಿನ್ನನ್ನೇ ಸ್ತುತಿಸುತ್ತಿದ್ದಂತ, ನಿನ್ನ ಆರಾಧಕಳ ಪ್ರಸಾದ ರೂಪವಾಗಿ ಪಡೆದಂತ ಈ ವಿದ್ಯಾಧರಿಯ ಬದುಕು ಇಂತಹ ಕರಟಿ ಕಮರಿ ಮಸಣದ ಹೂವಾಗಿ ಹೋಗುವುದು ನಿನಗಿದು ಹಿತವೇ? ಮಂತ್ರಿ, ನಿನಗೆ ನಾನೇನು ನ್ಯಾಯ ಮಾಡಿದೆ? ನನ್ನ ಬದುಕನ್ನು ಛಿದ್ರ ವಿಚ್ಛಿದ್ರಗೊಳಿಸುವುದಕ್ಕಾಗಿ ಎಲ್ಲಿಯೂ ಅನಾಗರಿಕ ಹಳ್ಳಿಯ ಹೆಡ್ಡ ಇವರನ್ನು ತಂದು ಕಟ್ಟಿ ನನ್ನ ಬದುಕನ್ನು ಹೋಗಿಸಿದೆಯಾ ಅಮ್ಮ? ಅಳಬೇಡ ಕಾಣೆ ಸುಂಕೀರ, ಅಳಬೇಡ ಕಾಣೆ ಸುಂಕೀರೆ, ಅಳಬೇಡ ಕಾಣೆ ಸುಂಕಿರೆ, ಸುಂಕಿರೆ ಸುಂಕಿರೆ ಸುಂಕಿರೆ, ಅಳಬ್ಯಾಡ ಕಾಣಿ ಸುಂಕಿರೆ. ಎಲ್ಲಾ ಹೆಂಡ ಎಲ್ಲಾ ಹೆಂಡ ಅಳಬ್ಯಾಡ ಕಾಣಿ ಸುಂಕಿರೆ, ಅಳಬ್ಯಾಡ ಕಾಣಿ ಸುಂಕಿರೆ. ಸುಳಿ ಇಲ್ಲ ಜ್ವರ ಇಲ್ಲ ಗೊಳ್ಗೊಳ್ಳಂತ ಅಂತಿಯಾಕೆ, ಸುಳಿ ಇಲ್ಲ ಜ್ವರ ಇಲ್ಲ ಹೋಗೋಳಂತ ಅಂತಿಯಾಕೆ, ಸುಳಿ ಇಲ್ಲ ಜ್ವರ ಇಲ್ಲ ಗೊಳ್ಗೊಳ್ಳಂತ ಅಂತಿಯಾಕೆ. ಅಳಬ್ಯಾಡ ಕಾಣೆ ಸುಂಕಿರೆ, ಎಲ್ಲಾ ಗೆಂಡೆ ಎಲ್ಲಾ ಗೆಂಡೆ ಅಳಬ್ಯಾಡ ಕಾಣಿ ಸುಂಕಿರೆ, ಎಲ್ಲಾ ಗೆಂಡೆ ಅಳಬ್ಯಾಡ ಕಾಣೆ ಸುಂಕಿರೆ, ಕಾಣೆ ಸುಂಕಿರೆ. ಏನ್ರ ಓ ಏನ್ರ ನೀವು ಎಂಡ್ರ ಅಲ್ಲನ್ರಿ? ಹೌದು, ನಾನು ಗಂಡ್ರ ಅಲ್ಲನ್ರಿ? ಹೌದು ಸ್ವಾಮಿ. ಯಾರ್ಯಾರಲ್ರಿ ಪುರೋಹಿತರು? ಹೌದು. ಹಂಗಂದ್ರೆ ಯಾಕೆ ನೀವ್ ಯಾಕ್ರಿ ಹಿಂಗ ಒಳಕ್ ಹಿಡ್ದಿರ್ರಿ? ನನ್ ಕೂಟ ಬಂದು ಕಣ್ಣೀರ್ ಹಾಕ್ತಾ ಇದೀರಲ್ರಿ? ಏನ ಈ ಕೋಣೆಯಾಗ ಮಳೆ ಹೋಯ್ತೈತನ್ರಿ? ಇಲ್ಲ. ಮತ್ತ ಸೊಲಿ ಆಗ್ತೈತನ್ರಿ? ಇಲ್ಲ. ಮತ್ತ ಉರಿ ಆಗ್ತೈತನ್ರಿ? ಇಲ್ಲ. ಏನು ಇಲ್ದ ನೀವ್ ಯಾಕ್ರಿ ಹಿಂಗ ಗೋಲ್ ಗೋಲ್ ಅಂತ ಅಳ್ತಾ ಇದೀರ್ರಿ? ಓಟ ಕಣ್ಣೀರ್ ಒರ್ಸ್ಕೊಳ್ರಿ.
ಓದನ ಓದನ ಓ ನೀವು ಹೇಳಕ್ಕಿರ್ದಿರ್ರಿ ಯಾಕಂತ ಗೊತ್ತಾತ ನಾನು ಕಡಿಮೆ ಮಗ ಅಂತ ಮಾಡ್ಕೊಂಡಿಲ್ಲ ಯಾರಿಗಿಂತ ಏನ ಕಡಿಮೆ ನೋಡಕ್ಕೆ ಚಂದ ಕಿಲ್ವಾ ಯಾರಿಗಿಂತ ಏನ ಕಡಿಮೆ ನೋಡಕ್ಕೆ ಚಂದ ಕಿಲ್ವಾ ನೋಡಕ್ಕೆ ಚಂದ ಕಿಲ್ವಾ ನೋಡಕ್ಕೆ ಚಂದ ಕಿಲ್ವಾ ಮಾರ ನಾನು ಧೀರ ನಾನು ಶೂರನಂತ ಗಂಡ ನಾನು ಮಾರ ನಾನು ಧೀರ ನಾನು ಶೂರನಂತ ಗಂಡ ನಾನು ಅಳ್ಳಗಾಡ ಕಾಣೆ ತುಂಬಿರೆ ಎಲ್ಲ ಹೆಂಡೆ ಅಳ್ಳಗಾಡ ಕಾಣೆ ತುಂಬಿರೆ ಎಲ್ಲ ಹೆಂಡೆ ಅಳ್ಳಗಾಡ ಕಾಣೆ ತುಂಬಿರೆ ಹೌದಣ್ಣ ಎಂದ್ರ ನೀವ್ ಯಾಕೆ ಕಳ್ತೀರಿ ಅಂತ ನನಗೆ ಗೊತ್ತಾತ ಅಂದ್ರ ನೀನ ಮಹಾರಾಜರ ಮಗಳ ರಾಜ್ಕುಮಾರಿ ಇದ್ದಿ ಇವು ಎಲ್ಲ ಕೋಳೂರು ಕಾಳ ಅಂತವನೇ ಕುರುಬರು ಕೇಡಾಗ ಹುಟ್ಟವನೇ ಇವೇನು ಯಾಕೋ ಬ್ಯಾಡ್ದೋದ ಮಗ ನಾನು ರಾಜ್ಕುಮಾರನ ಮದುವೆ ಆಗ್ಬೇಕಿತ್ತ ಅಂತ ಮನ್ಸಾಗೈತಾನೆ ಬಿಡ ನಾನು ಏನು ಕಡಿಮೆ ಇಲ್ಲ ನೋಡ್ ನನ್ನ ರೂಪ ನೋಡ ನೀನು ಕಣ್ಣು ಅರಸ ನೋಡ್ ನನ್ನ ರೂಪನ ಹಾ ಕಾಮ ಕಾಮ ಆ ಮಣ್ಣು ಮುಖ ಅದನಲ್ಲ ಅವನಿಗೆ ನಾನು ಕಡಿಮೆ ಅಲ್ಲ ಪಿರಾಕ್ರಮ ಕೇಳ ಭೀಮಪ್ಪ ಬರ್ಲಿ ಓಟ್ ಉದ್ದ ಇಟ್ರೆ ನೀರ್ ಕೇಳ್ಬೇಕು ಮಗ ಕುಡಿ ಹಾಕ್ಬೇಕು ಅಂತ ಪರಾಕ್ರಮದಾಗ ಏನ್ ಕಡಿಮೆ ಇಲ್ಲ ನೋಡ ಒಟ್ಟು ಅಳಬೇಡ ನಿನ್ಗೇನ್ ಆಗ್ಬೇಕ ಹೇಳ ನಾನೇನ್ ಕಡಿಮೆ ಇಲ್ಲ ಒಟ್ಟು ಅಳಬಾರ್ದ ಏನಾಗ್ಬೇಕ ನಾನಿದ್ದೀನಿ ನಾನ್ ಸುಮ್ನಿರ್ಬೇಕಿದ್ರೆ ನಾನು ಹೇಳಿದಾಗ ನೀವು ಕೇಳ್ತೀರಾ ನೀವು ಕಡಿಮೆ ನಿಮ್ಗೆ ವಿದ್ಯೆ ಇಲ್ಲ ನಿಮ್ಗೆ ಬುದ್ಧಿ ಇಲ್ಲ ಎಂಬ ಬಗ್ಗೆ ನಿಮ್ಮನ್ನು ತಾತ್ಸಾರ ಭಾವನೆಯಿಂದ ಕಂಡು ನಾನು ನಿಮ್ಮನ್ನು ನಿಮ್ಮ ಕುರಿತಾಗಿ ವ್ಯಥೆಪಟ್ಟು ಒಟ್ಟದಲ್ಲ ನನ್ನ ಬದುಕಿನ ದುರಂತದ ಕುರಿತಾಗಿ ಯೋಚಿಸಿ ನನಗರಿವಿಲ್ಲದ ಹಾಗೆ ನನಗೆ ದುಃಖ ಉಮ್ಮಳಿಸಿ ಬಂತು ಹಾಗಾದ್ರೆ ನೀವು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಹಾಗಾಗ್ಬೇಕಿದ್ರೆ ನಾನು ಹೇಳಿದಂತೆ ಕೇಳ್ತೀರಾ ನಾನು ಒಂದು ಒಳ್ಳೆ ಗಂಡ ಅಂತ ಆಗ್ಬೇಕು ಅಂದ್ರ ನೀನ್ ಹೇಳ್ದಾಗ ನಾನು ಕೇಳ್ಬೇಕು ಬಿಡ ನಿನ್ನ ಮನಸ್ಸಿಗೆ ಸಂತೋಷ ಆಗ್ತೈತಿ ಅಂದ್ರ ನೀನ್ ಹೇಳ್ದಂಗ ಕೇಳ್ತೀನಿ ಸೀರೆ ತೊಳಿಬೇಕನ ಅಯ್ಯೋ ಮತ್ತೆ ಇಲ್ಲ ಮತ್ತೇನ ಹಾಗನ್ಬೇಡಿ ಈ ಹೂವೆಲ್ಲ ತೆಗಿಬೇಕನ ಲೋಕದಲ್ಲಿ ಗಂಡ ಹೆಂಡತಿಯ ಸೇವೆ ಮಾಡುವುದಲ್ಲ ಮತ್ತೆ ಏನ್ ಹೇಳ್ಬೇಕು ಹೆಂಡತಿ ಗಂಡನ ಸೇವೆ ಮಾಡಬೇಕು ಏನ್ ಮಾಡ್ಬೇಕು ನಿಮ್ಮ ಬದುಕಿನ ಉದ್ಧಾರಕ್ಕಾಗಿ ನನ್ನ ಈ ಜೀವನ ಗಂಧದ ಕೊರಡಿನಂತೆ ಸವಿಸುವುದಕ್ಕೆ ಸಿದ್ಧಳಾಗಿದ್ದವಳು ನೋಡಿ ನೀವು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಲೋಕಮುಖ ಕದನೆಲ್ಲ ತೋರ್ಪಡಿಸುವುದಕ್ಕಾಗಿ ಬನ್ನಿ ನನ್ನೊಂದಿಗೆ ಬನ್ನಿ ಶ್ರಮ ಪಡೋಣ ಬನ್ನಿ ಮಾತೆ ಮಂದಿರದೊಳಿಲ್ಲವೂ ಮಾತೆ ಮಂದಿರದೊಳಿಲ್ಲವೂ ರಾತ್ರಿಯ ಸಮಯದಲ್ಲಿ ಚರಿಸೆ ಹೊರಟಿರಬಹುದು ಆ ತಾಯಿಯೊಡನೆ ವರಮೊಮ್ಮಿ ತಿಳಿದು ಪಡೆಯನುತ ತಾನು ಸುರಿ ನೋಡಿದ್ರಾ ಈ ವನದಲ್ಲಿ ಈ ಗುಡಿಯಲ್ಲಿರುವವಳು ನಮ್ಮಾಕೆ ಆರಾಧ್ಯ ದೇವತೆ ಕಾಳಿಕಾದೇವಿ ಇದು ಅವಳು ಗುಡಿಯನ ಈ ವನದುರ್ಗಿ ಆಕೆ ಈ ರಾತ್ರಿಯ ಸಂದರ್ಭದಲ್ಲಿ ಲೋಕ ಸಂಚಾರಕ್ಕಾಗಿ ಹೋಗಿದ್ದಾಳೆ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಅವಳಿಗದು ಕರ್ತವ್ಯ ಮಾತೆ ಮಂದಿರದಲ್ಲಿಲ್ಲ ಇದು ಒಂದು ಸಂದರ್ಭವೇ ನಮಗೆ ಯಾಕಂದ್ರೆ ನೀವು ಗುಡಿಯ ಒಳ ಪ್ರವೇಶ ಮಾಡಿ ಆ ಬಾಗಿಲನ್ನು ಹಾಕಿ ಬಾಗಿಲ ಸಮೀಪದಲ್ಲಿಯೇ ನಿಲ್ಬೇಕು ಅಂದ್ರೆ ಗೊತ್ತಾಗ್ತ ಏನು ನನಗ ಮನೆ ಇಲ್ಲ ಅಂತ ತಿಳಿದ ಈ ಮನ್ಯಾಗ ನಾವು ನೀನು ಸಂಸಾರ ಮಾಡಕ್ ಕರ್ಕೊಂಡ್ ಬಂದ್ಯಾನ ಅಲ್ಲ ಸ್ವಾಮಿ ಮತ್ತ ನಾವು ಸಂಸಾರ ಮಾಡುವುದಕ್ಕೆ ಏನಿದೆ ಇಡೀ ಲೋಕವನ್ನೇ ಸಂರಕ್ಷಿಸುವಂತ ಜಗದಾದಿ ದೇವತೆಯೇ ಇರುವಂತ ತಾಣ ಇದು ನೀವಲ್ಲಿದ್ದದ್ದಾದ್ರೆ ಬರಡಾದ ನಿಮ್ಮ ತಲೆಗೆ ವಿದ್ಯಾ ಬುದ್ಧಿಗಳನ್ನೆಲ್ಲ ಕರುಣಿಸಿ ಆಕೆ ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿಸಿಯಾಳು ಆ ಕುರಿತಾಗಿ ಶ್ರಮ ಪಡಬೇಕು ಮಂದಿರದೊಳಗುಳಿದು ಬಾಗಿಲನ್ನು ಭದ್ರವಾಗಿ ಹಾಕಿಕೊಂಡು ಕುಳಿತುಕೊಳ್ಬೇಕು ನೀವು ಆಮ್ಯಾಕೆ ಆಕೆ ಸುತ್ತಾಡಿ ಬಂದಾಗ ಅಮ್ಮ ಬಂದ್ರೆ ಬಾಗಿಲನ್ನು ತೆರಿಬಾರ್ದು ನೀವು ಮತ್ತ
ಕರಿಬಾರದು. ಶಾಪ ಕೊಡೋದಿಲ್ಲ. ಸಪ್ಪಳ ಮಾಡಿದ್ರೆ ನಾನು ನಿನ್ನ ಭಕ್ತ ಕಾಳ ಒಳಗಿದ್ದೇನೆ, ನನಗೆ ವಿದ್ಯಾಬುದ್ಧಿಯನ್ನು ಕರುಣಿಸಿದ್ರೆ ಮಾತ್ರ ಬಾಗಿಲನ್ನು ತೆರೀತೇನೆ ಅಂತ ಹೇಳ್ಬೇಕು. ಅಲ್ಲದಿದ್ರೆ ಬಾಗಿಲು ತೆಗಿರಲೇ ಕೂಡುದು. ಆವಾಗ ಭಕ್ತನಾದ ನಿಮಗೆ ವಿದ್ಯೆ ಕರುಣಿಸಿಯೇ ಕರುಣಿಸ್ತಾಳೆ. ಆಮೇಲೆ ಅವಳ ವರಪ್ರಸಾದಕ್ಕೆ ನಾವು ಪಾತ್ರರಾಗಬಹುದು. ನಾನಿಲ್ಲೇ ಇರ್ತೇನೆ, ಒಳಗಿರಿ. ನಾನು ಒಳಗೋಗ. ಕಾಳಿಕಾದೇವಿ ತಾಯಿ. ಬಂದಳು ಕಾಳಿಗಾಲಯಕ್ಕೆ, ಬಂದಳು ಕಾಳಿಯಾಲಯಕ್ಕೆ, ಬಂದು ನಿಂದಳು ಬಾಗಿಲ ತಡೆಗೆ. ಮಂದಿರದೊಳಗಿರ್ತಾರ ಯಾರು ಯಾಕಿಲ್ಲಿ, ತಂದೆಯು ತೆರೆ ಬೇಗ ಇಕ್ಕೀಗ ಕದವನ್ನು. ಬಂದಳು ದೇವಿ ಆಲಯಕ್ಕೆ. ಲೋಕ ಸಂಚಾರಕ್ಕೆ ಹೋದವಳು ನಾನು ನೇರವಾಗಿ ನನ್ನ ಆಲಯದ ಬಳಿ ಬಂದಿದ್ದೇನೆ. ಬಾಗಿಲು ಹಾಕಿದಾಗೆ ಉಂಟು. ಆದ್ರೆ ಯಾರಿರ್ಬಹುದು? ಅವರನ್ನೇ ವಿಚಾರ ಮಾಡ್ತಾನೆ. ನನ್ನ ಆಲಯದಲ್ಲಿ ಇರುವವರು ಯಾರೋದು? ಯಾರು? ನೀವ್ಯಾರ? ನಾನು ಮಹಾಕಾಳಿ. ಕಾಳಮ್ಮನ? ಹೌದು. ನಾನು ಕೋಳೋಣ ಕಾಳ. ಯಾಕಿದ್ಯಾ? ನಾನು ನಮ್ಮ ಎಂಡ್ರ ಹೇಳ್ಯಾರ ನೀವು ವಿದ್ಯಾಬುದ್ಧಿ ಕೊಡ್ಬೇಕು ಅಂತ ಹೇಳ್ಯಾರ. ನೀವು ವಿದ್ಯಾಬುದ್ಧಿ ಕೊಡ್ತೀರನ? ಕೊಡ್ತೇನೆ. ಬಾಗಿಲು ತೆಗಿ. ತೆಗಿಯಾಕಿಲ್ಲ. ಬಾಗಿಲು ತೆಗೆದ ನೀವು ಹೊರಗ ನನ್ನ ಹಾಕಿ ನೀವು ಒಳ ಸೇರು ಬಾಗಿಲು ಹಾಕೋಬಿಡ್ತೀರಿ. ಹಾಗೆ ಮಾಡುದಿಲ್ಲ. ಮತ್ತ ನೀನು ಆ ಕಿಂಡಿಯಲ್ಲಿ ನಾಲಿಗೆಯನ್ನು ಹೊರ ಚಾಚು. ಆವಾಗ ನಿನ್ನ ನಾಲಿಗೆಗೆ ಬರೀತೇನೆ ಬೀಜಾಕ್ಷರವನ್ನು. ಅದಾಗಿಲ್ಲ. ನಾಲ್ಗಿನೀಗ ನೀವು ಗಸಕ್ಕಿನ ಹೇಳ್ಕೊಂಡ್ರೆ ನನ್ನ ಜೀವ ಪಸಕ್ಕಿನ ಆಗ್ತೈತಿ. ಹಾಗೆ ಮಾಡುದಿಲ್ಲ ನಾನು. ನೀವು ವಿದ್ಯಾಬುದ್ಧಿ ಕನ್ಸಿದ್ರೆ ಮಾತ್ರ ಬಾಗಿಲು ತೆಗಿತೀನಿ. ನೀ ನಾಲಿಗೆಯನ್ನು ಹೊರ ಚಾಚು. ಇಲ್ದ ಹೋದ್ರ ಕಾಳಮ್ಮನ ಗುಡಿಯೋ ಕಾಳಪ್ಪನ ಗುಡಿ ಆಗ್ತೈತಿ. ಹಾಗಲ್ಲ, ನೀನು ನಾಲಿಗೆಯನ್ನು ಹೊರ ಚಾಚು. ಹೌದು. ಇಂದು ಶೇಖರ ನರಸಿಯ ಕೃಪೆ ಹೊಂದಿದ ಮಾತ್ರದಲ್ಲಿ ಕಾಳನು ಚಂದ್ರದೇವನ ದಿವ್ಯ ಕಾಂತಿಯಲ್ಲಿ ಒಂದು ಶೋಭಿಸೆ ಹಾಡಿದ. ಮಹಾತಾಯಿ ಮಾಣಿಕ್ಯ ವೀಣಾಮುಪಲಾಲಯಂತಿ ಮಾಣಿಕ್ಯ ವೀಣಾಮುಪಲಾಲಯಂತಿ ಮದಲ ಸಾಂ ಮಂಜುಳ ವಾಗ್ಮಿಲಾಸ ಮದಲ ಸಾಂ ಮಂಜುಳ ವಾಗ್ಮಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಚು ಪಾಶಾಂಕುಶ ಪುಷ್ಪಬಾಣಗಸ್ತೆ ಪುಂಡ್ರೇಚು ಪಾಶಾಂಕುಶ ಪುಷ್ಪಬಾಣಗಸ್ತೆ ನಮಸ್ತೆ 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 ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ
ಒಂದೇ ತಾಂ ಕದಂಬ ವನವಾಸಿನಿ ಕುರ್ಯಾ ಕಟಾಕ್ಷ ಒಂದೇ ತಾಂ ಕದಂಬ ವನವಾಸಿನಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ವನವಾಸಿನಿ ಜಯ 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 ಅಮ್ಮ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ, ಕೋಳೋರ ಕಾಳನಾಗಿದ್ದವನು ನನ್ನ ನಾಲಿಗೆಯಲ್ಲಿ ಬೀಜಾಕ್ಷರವನ್ನ ಬರೆಯುತ್ತೇನೆ ಅಂತ ತಾನು ಹೇಳಿದ ಮಾತ್ರದಲ್ಲಿ ಬರೆದು ನನಗೆ ವಿದ್ಯೆಯನ್ನು ಅಲ್ಲ ಜ್ಞಾನವನ್ನು ಅನುಗ್ರಹಿಸಿದ ಮಹಾ ತಾಯಿ ನಿನ್ನನ್ನ ಹೊಗಳುವುದಕ್ಕೋ ನಿನ್ನನ್ನ ಕೊಂಡಾಡುವುದಕ್ಕೋ ನಾಲಿಗೆ ಒಂದೇ ಆಯ್ತಲ್ಲ. ನಿನ್ನ ಈ ದಿವ್ಯ ಮೂರ್ತಿಯನ್ನ ಕಾಣುವುದಕ್ಕೆ ಕಣ್ಣು ಎರಡಾಯಿತಲ್ಲ. ಅಲ್ಲ, ನಿನ್ನ ಸ್ತುತಿಯನ್ನ ಗೈದು ಸಂತೋಷವನ್ನು ಅನುಭವಿಸಿ ಕುಣಿದು ಕುಪ್ಪಳಿಸುವುದಕ್ಕೆ ಕಾರಣ ಎರಡನ್ನೇ ಕೊಟ್ಟಿಯಲ್ಲ ತಾಯಿ. ಪ್ರತ್ಯಕ್ಷಳಾಗಿದ್ದೀಯೇ, ನಿನ್ನ ಕಾಣಬೇಕು, ನಿನ್ನಿಂದ ಅನುಗ್ರಹಿತನಾಗಬೇಕು ಅಂತ ನನ್ನ ಮಡದಿಯಾದಂತ ಈಕೆ ಸೂಚನೆಯಂತೆ ಬಂದಿದ್ದೇನೆ. ಮುಂದೆ ನಾನೇನು ಆಗಬೇಕು, ಏನನ್ನ ಮಾಡಬೇಕು ಎಂಬುದನ್ನ ಆಜ್ಞೆ ಮಾಡಿದರೆ ಅದಂತೆ ಅನುಸರಿಸ್ತೇನೆ ತಾಯಿ. ಮಗು ಕಾಳ, ಓ, ನಿನ್ನ ಶ್ರದ್ಧೆಗೆ ಮೆಚ್ಚಿ ವರವನ್ನು ಕೊಡ್ತಾ ಇದ್ದೇನೆ. ನಿನ್ನ ಬಾಯಿಂದ ಹೊರಡುವ ಒಂದೊಂದು ವಾಕ್ಯವು ಬೀಜಾಕ್ಷರವು ವೇದವಾಗ್ತದೆ, ಮಹಾವೇದವಾಗ್ತದೆ. ಆ ವೇದವೇ ಮಹಾಗ್ರಂಥವಾಗ್ತದೆ. ನಿನ್ನ ಈ ವೇದ ನಿನ್ನೊಳಗಿದ್ರೆ ಸಾಲದು, ಲೋಕಮುಖಕ್ಕೆ ಪ್ರಸರಿಸಬೇಕು. ಅದಕ್ಕಾಗಿ ಲೋಕ ಸಂಚಾರಿಯಾಗು ನೀನು. ಜಯ 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 ಸ್ವಾಮಿ. ಅರಸ ಪೋದುವುದೆಲ್ಲಿಗೆ, ಅರಸ ಪೋದುವುದೆಲ್ಲಿಗೆ, ಕಲಾವಿದ ಅರಸನ್ನ ಮರೆತು ಹೇಗೆ, ಕಲಾವಿದ ಅರಸನ್ನ ಮರೆತು ಹೀಗೆ, ತೊರೆದು ಹೋದರೆ ನಾನು ಧರೆಯೋಳು ಬಾಳೆನು ಪಾಲಿಸಯ್ಯನಲ್ಲ, ಅರಸ ಹೋಗುವುದೆಲ್ಲಿಗೆ. ಪ್ರಭು, 1000 ಕಾಲ ಬದುಕಿದರೆ 1000 ಚೋದ್ಯವನ್ನು ಕಾಣಬಹುದಂತೆ. ಸಂತೋಷದೊಂದಿಗೆ ದುಃಖ ಎನ್ನುವುದಕ್ಕೆ ನನ್ನ ಜೀವನ ಜ್ವಲಂತ ಸಾಕ್ಷಿ ಆಯ್ತಲ್ಲ. ಏನು? ನನ್ನ ಅಮ್ಮನನ್ನು ಕಂಡೆ ನನ್ನ ಬದುಕಿನಲ್ಲಿ ಆನಂದವನ್ನು ಅನುಭವಿಸುವುದಕ್ಕೆ ಬಾಳಿಗೆ ಸೂರ್ಯೋದಯವಾಯಿತು ಅಂತ ಆನಂದ ಕಲ್ಪಿಸಿಕೊಟ್ರೆ ನನ್ನನ್ನು ತೊರೆದು ಹೊರಟು ಹೋಗ್ತೀರಾ ಸ್ವಾಮಿ? ನನ್ನ ಬದುಕಿಗೆ ಏನ್ ಅರ್ಥ ಇದೆ? ನನ್ನ ಬದುಕಿಗೆ ಏನ್ ಅರ್ಥ ಇದೆ? ನನ್ನ ಬಾಳಿನ ಸರ್ವಸ್ವ ನೀವೀ ರೂಪುಗೊಳ್ಳಬೇಕು ಅಂತ ಎಲ್ಲಿಯೋ ಮೂಲೆಯಲ್ಲಿ ಬಿದ್ದಂತ ಮರದ ತುಂಡನ್ನು, ಕಲ್ಲು ಗುಂಡನ್ನು ಒಬ್ಬ ಶಿಲ್ಪಿ ಕಡೆದು ಅದನ್ನು ಚತುರ ವಿಗ್ರಹವನ್ನಾಗಿಸಿ ತನ್ನ ಕೈಗೋ ಕಣ್ಣಿಗೋ ಮೆಲುಕದೆ ಹೋದ್ರೆ ಇಲ್ಲೆಂತ ಅನ್ನತದೃಷ್ಟಿ ಆಗ್ತೇನೆ ನಾನು. ನನಗೊಂದು ದಾರಿ ತೋರಿಸಿ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ವಿದ್ಯಾಧರೆ, ಕಣ್ಣೀರನ್ನು ಹಾಕಬೇಡ. ಕೋಳೂರ ಕಾಳನಾಗಿ ನಿಮ್ಮ ಊರನ್ನ ಪ್ರವೇಶ ಮಾಡುವುದಕ್ಕೆ ಕಾರಣ ಮಂತ್ರಿ, ಹೌದು ತಾನೆ? ಹಾಗಿರುವ ನನ್ನನ್ನ ನೀನು ನೆಚ್ಚಿಕೊಂಡು ಮದುವೆಯಾದ ಮೇಲೆ ಕಾಳಿ ಗುಡಿಯ ದರ್ಶನವನ್ನ ಮಾಡಿದ್ದಲ್ಲದೆ ಆ ಮಹಾತಾಯಿಯ ದರ್ಶನ ಭಾಗ್ಯಕ್ಕೆ ಕಾರಣವಾದವಳು ನೀನು. ಕಾಳಿದಾಸನಾಗಬೇಕೆಂದ ಸೂಚನೆಯನ್ನ ತಂದಿತ್ತವನು ನೀನು, ಹೌದು ತಾನೆ? ಹಾಗೆ ನಿನ್ನ ಸೂಚನೆಯಂತೆ ಕಾಳಿಯ ದಾಸನಾಗಬೇಕಂತ ಅವನ ಅನನ್ಯ ಭಕ್ತಿಯಿಂದ ನಾನು ಭಜಿಸಿದಾಗ ತಾಯಿ ಆಜ್ಞೆ ಮಾಡಿದ್ದೇನು? ಕಾಳಿದಾಸನಾದರೆ ಸಾಕಾಗದು, ಕವಿರತ್ನ ಕಾಳಿದಾಸನಾಗಬೇಕು ನೀನು. ನಿನ್ನ ಬಾಯಿಂದ ಹೊರಡುವ ಒಂದು ಅಕ್ಷರವು ಬೀಜಾಕ್ಷರವಾಗಲಿ, ನಿನ್ನ ಬಾಯಿಂದ ಬರುವ ಒಂದು ವಾಕ್ಯವು ಅದು ಗ್ರಂಥವಾಗಲಿ ಅಂತ ಆಣತಿಯನ್ನ ಕೊಟ್ಟಿದ್ದಾಳಲ್ಲ ವಿದ್ಯಾಧರೆ. ನಿನ್ನ ಬದುಕಿನಲ್ಲಿ ಆಮೇಲೆ ಬಂದವನು ನಾನು, ನಿನ್ನ ಬದುಕಿನಲ್ಲಿ ಮೊದಲೇ ಬಂದವಳು ನಮ್ಮ ತಾಯಿ, ಹೌದು ತಾನೆ?
ತಾಯಿಯ ಆಜ್ಞೆಯನ್ನ ಈಡೇರಿಸುವುದಕ್ಕಾಗಿ ಲೋಕ ಸಂಚಾರಕ್ಕಾಗಿ ಹೊರಟು ನಿಂತವನು. ನನಗಿಂತಲೂ ಪೂರ್ವದಲ್ಲಿ ಬಂದಂತ ನಿನ್ನ ತಾಯಿ ಅಲ್ಲ ನಮ್ಮ ತಾಯಿಯನ್ನ ಮುಂದೆ ನೀನೇನು ಮಾಡಬೇಕೆಂಬುದನ್ನ ಕೇಳು, ನಾನು ಬರುತ್ತೇನೆ. ಜಯ 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 ಅಮ್ಮ, ನಿನಗಿದು ಹಿತ ಅಂತ ಅನ್ನಿಸ್ತದೆಯೇ ತಾಯಿ? ನಾನು ಕೇಳಿದ್ದೆ, ಕಂಡಿದ್ದೆ. ಅಮ್ಮ, ನಿನ್ನನ್ನು ತೊರೆದಂತಹ ಶಿವ ಅಂತಹ ತಪಸ್ಸನ್ನು ಆಚರಿಸುವುದಕ್ಕೆ ಪ್ರಾರಂಭಿಸಿದ್ರಂತೆ. ನೀನು ಕೂಡ ಕಾನನದಲ್ಲಿ ದರಗೆಲೆಯನ್ನು ತಿಂದು ಉಸಿರೆ ಆಹಾರವಾಗಿ ಅಪಹರಣೆಯಾಗಿ ಇದ್ದ ಕಥೆಯನ್ನು ಕೇಳಿದ್ದೆ ತಾಯಿ. ಹೆಣ್ಣಿನ ಜೀವನ ಹಸನಾಗಬೇಕಿದ್ರೆ ಗಂಡನೊಂದಿ ಉಳಿದು ಸುಖ ಕಷ್ಟವನ್ನು ಅನುಭವಿಸಿ ಸತ್ಸಂತಾನವನ್ನು ಪಡೆದಲ್ಲಿಗೆ ಅಲ್ವೇ ಹೆಣ್ಣುತನ ಪೂರ್ಣ ಅಂತ ಆಗುವುದು. ವಿದ್ಯಾಧರಿಯ ಬದುಕು ಈ ರೀತಿ ದುರಂತವನ್ನು ಅನುಭವಿಸುವುದು, ಕಣ್ಣೀರಿನಿಂದ ಕೈ ತೊಳೆದುಕೊಳ್ಳುವುದು ನಿನಗಿದು ಹಿತವೇ? ನಿನ್ನ ಭಕ್ತಳ ಬದುಕು ಇನ್ನೇ ನಮ್ಮ ದಾರಿ ತೋರು. ಮಗಳೇ, ದುಡುಕದಿರು ವಿದ್ಯಾಧರೆಯೇ ನಿನ್ನೊಡೆಯ ಲಭಿಸುವ ಧರಪುರಿಯಲಿ ತಡೆಯಲಿ ವೇಷಾಂತರದಿ ನೀ ನಡೆಯುವುದಲ್ಲಿ. ಮಗಳೇ ವಿದ್ಯಾಧರೆ, ತಾಯಿ ದುಃಖಿಸಬೇಡ, ದುಃಖಿಸಬೇಡ. ಮತ್ತೆ ನಿನ್ನ ಪತಿಯು ದಾರಾನಗರದಲ್ಲಿ ನಿನ್ನ ಪಾತಿವ್ರತ್ಯದ ಫಲದಿಂದ ಸಿಗ್ತಾನೆ. ನೇರವಾಗಿ ಅಲ್ಲಿಗೆ ಹೋಗು, ವೇಷ ಬರೆಸಿಕೊಂಡು. ಅಪ್ಪಣೆಯೇ ಮಹಾಪ್ರಸಾದ ತಾಯಿ. ಮಂಗಲಂ ಜಯ ಮಂಗಲಂ ಹರಿಗೆ ಮನಮೋಹನಾಂಗಗೆ ಮಂಗಲಂ ಜಯ ಮಂಗಲಂ ಹರಿಗೆ ಶಂಖಚಕ್ರಾಂಕಿತಗೆ ಈಶಗೆ ವೆಂಕಟೇಶನಿಗೆ ಮುರವೀಕಿ ಹಾರಿಗೆ ಸಂಕಟ ಡಂಕ ಮುದಂಕ ವಿನೋದಗೆ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಹರಿಗೆ ಮಂಗಲ ಮಂಗಲ ಮಂಗಲ